ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಕಲಿಯೋಣ ಬನ್ನಿ ಗೆಳೆಯರೇ, ತಿಳಿಯೋಣ ಬನ್ನಿ ಗೆಳೆಯರೇ, ಕಲಿಯೋಣ ಬನ್ನಿ ಗೆಳೆಯರೇ, ತಿಳಿಯೋಣ ಬನ್ನಿ ಗೆಳೆಯರೇ. ಕೇಳುಗರೆ, ಬಾನುಲಿ ಶಾಲೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. SSLC ಪರೀಕ್ಷಾ ಸಿದ್ಧತೆಯ ಕುರಿತಿರುವಂತಹ ಈ ಕಾರ್ಯಕ್ರಮದ ಪ್ರಾಯೋಜಕರು ಲಯನ್ಸ್ ಕ್ಲಬ್ ವೆಲೆನ್ಷಿಯಾ ಮಂಗಳೂರು. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ 2 ವಿಷಯಗಳ ಕುರಿತು ನಾವು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ನೀವು ಕೂಡ ನಿಮ್ಮ ಪ್ರಶ್ನೆಗಳನ್ನು ಈ 2 ವಿಷಯಗಳಿಗೆ ಸಂಬಂಧಿಸಿದಂತೆ ನಮಗೆ ಕರೆ ಮಾಡಿ ಕೇಳಬಹುದು. ಇಂಗ್ಲಿಷ್ ಪ್ರಥಮ ಭಾಷೆ, ಇದರಲ್ಲಿ ಭಾಗವಹಿಸ್ತಾರೆ ಅನಿತಾ ಗೋಮ್ಸ್, ಸೈಂಟ್ ಮೇರಿಸ್ ಪ್ರೌಢಶಾಲೆ ಫಳ್ನೀರು, ಹಾಗೆಯೇ ಶೆರಿಲ್ ರೋಡ್ರಿಗಸ್, ಸಂತ ಅಲೋಷಿಯಸ್ ಪ್ರೌಢಶಾಲೆ ಕೊಡಿಯಾಲ್ಬೈಲ್. ಹಾಗೆಯೇ ಕನ್ನಡ ದ್ವಿತೀಯ ಭಾಷೆ, ಈ ಕುರಿತ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕಿದ್ದಾರೆ ಬೆಸೆಂಟ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ರತ್ನಾಕರ್ ರಾವ್ ಇವರು. ನೀವು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. 22119999 ಅಥವಾ 2223611 ಅಥವಾ 22222611. ಇದರ STD ಕೋಡ್ ಸಂಖ್ಯೆ 0824. ಹಾಗೆಯೇ ಮೊಬೈಲ್ ಸಂಖ್ಯೆ ಬೇರೆ ಇದೆ, 8277038000. ಮೊದಲನೇದಾಗಿ ಇಲ್ಲಿನ ಶಿಕ್ಷಕರಿಗೆಲ್ಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಈಗ ಇವತ್ತು ಮುಖ್ಯವಾಗಿ 2 ವಿಷಯಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಅದರಲ್ಲಿ ಈಗ ಇಂಗ್ಲಿಷ್ ಭಾಷೆಯ ಬಗ್ಗೆ ಕೇಳೋದಾದರೆ, ಪ್ರಥಮ ಭಾಷೆ ಇಂಗ್ಲಿಷ್, ಇದರಲ್ಲಿ ಈ ಬಾರಿ ಏನಾದರೂ ಪಾಠಗಳೇನಾದರೂ ಕಡಿಮೆ ಆಗಿದೆಯಾ? ಸಿಲೆಬಸ್ಸಲ್ಲಿ ಏನಾದರೂ ಒಂದು ರೀತಿಯ ವ್ಯತ್ಯಾಸಗಳೇನಾದರೂ ಆಗಿದೆಯಾ? ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡಿ. ಹೌದು ಸರ್, ದಿಸ್ ಟೈಮ್ ವಿ ಹ್ಯಾವ್ ಡಿಲೀಟೆಡ್ ಸಮ್ ಆಫ್ ದ lessons and the poems from the textbook because as you know, because of the COVID times and teachers did not have enough time to complete the portion. So we have 2 lessons which have been deleted from the prose. So instead of 10 lessons, students now have 8 lessons to study. And from poetry, 3 poems have been deleted. So out of 10 poems, we have only 7 poems to study. We also have 3 supplementary reading lessons, out of which one, students used to find it a little difficult. Treasure Island has been deleted from the supplementary reading. So quite a little portion has been deleted and easy portion has been maintained. Okay. ಹಾಗೇನೆ ಕನ್ನಡ ಸಬ್ಜೆಕ್ಟ್ ಬಗ್ಗೆ, ಕನ್ನಡದಲ್ಲಿ ಗದ್ಯ 7 ಪಾಠ ಇತ್ತು, ಈಗ 2 ಪಾಠವನ್ನು ಮೈನಸ್ ಮಾಡಿದ್ದಾರೆ, ಹಾಗೆ 5 ಪಾಠ ಇರೋದು. ಪದ್ಯ 8 ಇತ್ತು, ಅದರಲ್ಲಿ 7 ಪದ್ಯ ಮಾತಾಡೋದು. ಪೂರಕ ಓದಿ 2 ಇತ್ತು, ಅದರಲ್ಲಿ 1, ಹಾಗೆ 13 ಪಾಠಗಳು ಮಾತಾಡೋದು. ಬಹಳ ಪೋಷಣೆ ಕಮ್ಮಿ ಆಗಿದೆ, ಮಕ್ಕಳಿಗೆ ಓದಲಿಕ್ಕೆ ಒಳ್ಳೇದು ನಿಜವಾಗಿ. ಅಂದ್ರೆ ಮಕ್ಕಳಿಗೆ ಆದಷ್ಟು ಸುಲಭ ಆಗಲಿ ಅನ್ನೋ ಉದ್ದೇಶದಿಂದ ಈ ತರ ಮಾಡಿದ್ದಾರೆ. ಹಾಗೇನೆ ಈ ಒಂದು ಪ್ರಶ್ನಾ ಪತ್ರಿಕೆ ವಿನ್ಯಾಸದ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ? ಪ್ರಶ್ನಾ ಪತ್ರಿಕೆ ಮೊದಲು 12 ವ್ಯಾಕರಣಾಂಶಗಳನ್ನು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು, ಈಗ ಅದು 4 ಮಾರ್ಕ್ ಮಾಡಿದ್ದಾರೆ. ಮತ್ತು 1 ವಾಕ್ಯ ಉತ್ತರಿಸು ಮೊದಲು 8 ಇತ್ತು, ಅದನ್ನೀಗ 12 ಮಾಡಿದ್ದಾರೆ. ಮೊದಲನ ಕ್ವಶನ್ ಪೇಪರ್ 2-3 ವಾಕ್ಯ ಉತ್ತರಿಸು 12 ಪ್ರಶ್ನೆ ಇತ್ತು, ಅದನ್ನು 8 ಮಾಡಿದ್ದಾರೆ. ಮತ್ತೆ ಸಂದರ್ಭ ಮೊದಲು 3 ಇತ್ತು, ಅದನ್ನು 5 ಮಾಡಿದ್ದಾರೆ ಈಗ. ನಂತರ essay 4 ಮಾರ್ಕಿನ ಪ್ರಶ್ನೆ 1 ಮಾಡಿದ್ದಾರೆ, ಅದು ಇಂಟರ್ನಲ್ ಚಾಯ್ಸ್, 1 ಪದ್ಯದಿಂದ 2 ಪ್ರಶ್ನೆ ಕೇಳ್ತಾರೆ, ಅದನ್ನು ಉತ್ತರಿಸಬೇಕು. ಮತ್ತೆ ಅಲಂಕಾರ ಮತ್ತು ಭಾವನೋದ ಬರಲಿಕ್ಕೆ ಅದನ್ನು ಎಕ್ಸ್ಟ್ರಾ ಸೇರಿಸಿದ್ದಾರೆ, ಅದು ಮೊದಲು ಇರಲಿಲ್ಲ. ಹೀಗೆ ಪ್ರಶ್ನೆ ಪತ್ರಿಕೆ ಪ್ಯಾಟರ್ನ್ ಸ್ವಲ್ಪ ಬದಲು ಮಾಡಿದ್ದಾರೆ. ಹಾಗೆ ಇಂಗ್ಲಿಷ್ನ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಇದೆ ಕ್ವಶನ್ ಪೇಪರ್ ಪ್ಯಾಟರ್ನ್? ಸರಿ, English question paper pattern has not changed. Okay. It is the same as it was last year and the previous years. So the number of questions, except for essay, even but last year also, instead of 3 topics, only 2 topics are asked. That's the only change since last year. The rest of the pattern and the number of questions remains the same, sir. ಈಗ ಈ ಒಂದು ಲ್ಯಾಂಗ್ವೇಜ್ ಸಬ್ಜೆಕ್ಟ್ನಲ್ಲಿ ಸುಲಭವಾಗಿ ಪಾಸ್ ಆಗಬೇಕು ನಾನು ಅಂತ ಹೇಳಿದರೆ ಆ ವಿದ್ಯಾರ್ಥಿ ಏನು ಮಾಡಬೇಕಾಗುತ್ತೆ? The students have to concentrate on a few lessons and on a few poems, and they have to be thorough in these. Then there are essays. Generally, what they would ask is the current topics under discussion, mostly related to COVID-19
the why, where, how about it, what did we learn from this pandemic. These are some of the things the students need to look into. Also, what care a student needs to take in this pandemic. What would be his or her contribution in the society and the family immediately. These are the things they need to look into. Other than that, there have been common essays which generally come, like mass media, population explosion, pollution, then social problems. These topics, in fact, are there in their biology. They also crop up in their social studies. So it wouldn't be a difficulty at all for them to handle the composition. Then there is comprehension, which is generally very easy because this time the examination question paper would have only 10% difficulty level. So definitely things are going to be much easy for them. Okay, as Madam said, the tough portion lessons have been deleted. Then there is where poem is concerned. Usually they used to have 3 poems and they had to memorize 2. Now they can just concentrate on 1 as there are only 2 poems there. And they have to concentrate on the line, the spellings, the punctuation marks. That's very, very, very important. That's what. Yeah. ಹಾಗೆಯೇ ರತ್ನಾಕರ್ ಅವರೇ, ಈಗ ಸಾಮಾನ್ಯವಾಗಿ ಆಂಗ್ಲ ಮಾಧ್ಯಮದಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳಿಗೆ ಕನ್ನಡ ಎಲ್ಲೋ ಒಂದು ಕಡೆ ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ, ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ. ಸೊ ಇದನ್ನು ಯಾವ ರೀತಿಯಾಗಿ ಸುಲಭ ಮಾಡ್ಕೋಬೋದು ಅವರು, ಯಾವ ರೀತಿಯಾಗಿ ಸುಲಭವಾಗಿ ಇದರಲ್ಲಿ ಪಾಸ್ ಆಗಬಹುದು? ಸಾಮಾನ್ಯವಾಗಿ ಆಂಗ್ಲ ಮಾಧ್ಯಮದಲ್ಲಿ ಅವರಿಗೆ ಕಬ್ಬಿಣದ ಕಡಲೆ, ಸಾಧ್ಯ ಆದಷ್ಟು ಹೆಚ್ಚು ಪ್ರಾಮುಖ್ಯವಾದ ಪ್ರಶ್ನೆಗಳನ್ನು ಅವರಿಗೆ ಗುರುತಿಸಿಕೊಡ್ಬೇಕು ನಾವು. ಅದನ್ನು ಹೆಚ್ಚಾಗಿ ಓದುವುದಲ್ಲ, ಬರೆಸಬೇಕು. ಯಾಕಂದ್ರೆ ಅವರಿಗೆ ಹೆಚ್ಚಾಗಿ ಇಂಗ್ಲಿಷ್ ಬರೆದು ಕನ್ನಡ ಒತ್ತಕ್ಷರ ದೀರ್ಘಾಕ್ಷರ ಯಾವುದು ಗೊತ್ತಿರುವುದಿಲ್ಲ. ನಾವು ಹೆಚ್ಚಾಗಿ ರಿಪೀಟೆಡ್ ಕ್ವಶನ್ಸ್ ಅನ್ನ ಮಾರ್ಕ್ ಮಾಡಿ ಅದನ್ನ ಮಕ್ಕಳ ತಂದು 3 ಸತಿ ಬರೆಸಿ ಆ ರೀತಿ ಬಾಯ್ಪಾಠ ಮಾಡಿದ್ರೆ ಮಾತ್ರ ಅವರು ಸರಿಯಾಗಿ ಬರೀತಾರೆ ಹೊರತು, ಇಲ್ಲದಿದ್ರೆ ಅದು ಓದಲಿಕ್ಕೆ ಅರ್ಥ, ಆ ವಾಕ್ಯವನ್ನು ಓದಿದ್ರೆ ಅರ್ಥ ಅನರ್ಥ ಆಗ್ತದೆ ಅಂತ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಈ ರೀತಿ ಅವರು ಸ್ಟಡಿ ಮಾಡಬೇಕಾದ್ರೆ, ಓದಬೇಕಾದ್ರೆ ಅವರು ಯಾವ ರೀತಿ ಓದಬೇಕಾಗುತ್ತೆ ಕನ್ನಡವನ್ನು? ಕನ್ನಡ ಒಂದು ವಾಕ್ಯ ಉತ್ತರಿಸು ಸಾಮಾನ್ಯವಾಗಿ 12 ಪ್ರಶ್ನೆ, ಹೆಚ್ಚಾಗಿ ಬಂದ ಪ್ರಶ್ನೆ 1-2 ಪ್ರಶ್ನೆ ಆಚೀಚೆ ಆಗ್ತದೆ ಹೊರತು, ಅಥವಾ ಕೇಳುವ ಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಆಗ್ತದೆ ಹೊರತು ಅದೇ ಪ್ರಶ್ನೆ ಬರ್ತದೆ. ಮತ್ತೆ ವ್ಯಾಕರಣಾಂಶಗಳು ಸಾಮಾನ್ಯವಾಗಿ ನಮ್ಮ ಮಕ್ಕಳಿಗೆ ಕಬ್ಬಿಣದ ಕಡಲೆ ಇಂಗ್ಲಿಷ್ನವರಿಗೆ. ನಂತರ ಪದ್ಯ ಒಂದು ಬಾಯ್ಪಾಠ ಬಹಳ ಸುಲಭದಲ್ಲಿ ಮಾಡ್ಬೋದು. ಒಂದು 4 ಗೇಟ್ ಪದ್ಯವನ್ನು ಬಾಯ್ಪಾಠ ಮಾಡೋದು ಅಷ್ಟು ಕಷ್ಟದ ಕೆಲಸ ಅಲ್ಲ. ನಂತರ ಕವಿ ಪರಿಚಯ ಒಂದು ಬರ್ತದೆ, ಹೆಚ್ಚಾಗಿ ಅದು ಒಂದೇ ಬರುದು. ಈಗ ಮೊದಲು 2 ದಿನದ ಈಗ ಒಂದೇ ಮಾಡಿದ್ದಾರೆ. ಅದು ಸಾಮಾನ್ಯವಾಗಿ ಕುವೆಂಪು, ಕುಮಾರವ್ಯಾಸ, ಗೋಪಾಲಕೃಷ್ಣ ಅಡಿಗ ಅವರೇ ಹೆಚ್ಚಾಗಿ ಬರ್ತಾರೆ. ಅದನ್ನು ಸರಿಯಾಗಿ ಓದಿಕೊಂಡ್ರೆ ಆಯ್ತು. ಇನ್ನು ಗಾದೆ ವಿಸ್ತಾರ ಅಂತೂ ಬಹಳ ಸುಲಭ. ಕೈ ಕೆಸರಾದರೆ ಬಾಯಿ ಮೊಸರು, ಒಳ ಅರ್ಥ ಹೊರ ಅರ್ಥ ಉದಾಹರಣೆ ಬರೆದವರಿಟ್ರೆ ಪಾಸ್ ಮಾರ್ಕಿಗೆ ಏನು ಪ್ರಾಬ್ಲಮ್ ಇಲ್ಲ. ಈಗ ಬಹಳ 28 ಮಾರ್ಕ್ ಮಾಡಿ ಬಹಳ ಸುಲಭ ಮಾಡಿ ಇಟ್ಟಿದ್ದಾರೆ. ನಮ್ಮ ಕಾಲದಲ್ಲಿ 35 ಮಾರ್ಕ್ ಇತ್ತು, ಈಗ 28 ಬಹಳ ಸುಲಭ ಮಾಡಿದ್ದಾರೆ. ಅದನ್ನ ಸರಿಯಾಗಿ ಓದಿಕೊಂಡ್ರೆ ಮಕ್ಕಳಿಗೆ ಪಾಸ್ ಆಗೋದು ಏನು ಕಷ್ಟ ಅಲ್ಲ ಈಗ. ಹಾಗೆ ಮೇಡಮ್, ಈಗ ಇಂಗ್ಲೀಷ್ ಸಬ್ಜೆಕ್ಟಿಗೆ ಬರೋದಾದರೆ, ಈಗ ಲೆಟರ್ ರೈಟಿಂಗ್ ಅಂತಹದ್ದು ಅಥವಾ ಎಕ್ಸ್ಪ್ಲೇನ್ ಮಾಡಿ ಬರೆಯುವಂಥದ್ದು, ಇದನ್ನು ಬರಿಬೇಕಾದ್ರೆ ಯಾವೆಲ್ಲ ಪಾಯಿಂಟ್ಗಳನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ವಿದ್ಯಾರ್ಥಿಗಳು? The students first and foremost have to decide whether they are going to write a personal letter or an official letter. These are the 2 types of letters which will be there in the question paper. They have to take into consideration the format. There are 2 formats that are followed, the block method and the indent method. That is, indent method is when you move from left side to right side, that way. But the block method is the method that is followed now because everybody uses the computer, and therefore everything is at the margin. Everything starts at the margin. That neatness must be maintained. That is, when you move from one line to the other line, it all should come one below the other. The presentation must be maintained. And the format. The formal letter needs to have the from address without writing the word from, then the date without writing the word date, and the full form of the date. They should not write the short form of it, like 25-4- not that way. 25th April 2021, that way. And then the to address.
The to address, again, they should have the subsequent lines. Now, generally, when they give the formal official letters, they point out, they write, in the question paper, it will be write to the concerned authorities. That they have to take care of, because the students, what do? They just write their to address concerned authority. No, it's not like that. If they are writing to the editor, then it should be to the editor, not concerned. The concerned authority, there is the editor. If it is about sewage and garbage, then it should be to the corporation. So it should be the cooperator. So if they're writing something for a bus stand or something, so like that, it should change. The concerned authorities keep changing. Then we have the salutation, dear sir or respected sir. Generally, some of the students write the subject before the salutation. That's incorrect. They have to write it after the salutation. After dear sir should come the subject. Then there is paragraph 1, paragraph 2, paragraph 3. Small paragraphs. It need not be long, lengthy ones. Then we have the thanking you. Then what we call as the subscription. And then they have to leave a line and they have to write yours sincerely yours, keeping in mind the spelling. And they have to end with the name that is given in the question paper. The students, what did they do? When they start the letter, they write the name that is there in the question paper. When they end, it turns out to be their name. Even the from address, they write the from whom, and to, they write their local address. Like if they are from Shimoga, they may write Shimoga. If they're from Mangalore, they may write to Mangalore. So they have to keep note of that. They have to pay attention to that concept. The address that is mentioned and the authorities to whom they are writing should be from the same place where they have mentioned there in the question paper. So these are the two things they have to maintain. And in a personal letter, there is no to address, which has to come at the end. After the superscription, they have to put an envelope, draw up a box and put the to address there. So these are the few things that they have to keep note of. ಈಗ ಈ ಪತ್ರ ಅಥವಾ ಲೆಟರ್ ರೈಟಿಂಗ್ ನಲ್ಲಿ ಈ ರೀತಿ ಪ್ರತಿಯೊಂದು ಸ್ಟೇಜ್ಗೂ ಕೂಡ ಮಾರ್ಕ್ಸ್ ಇರ್ತದೆ ಹೇಗೆ? Yes sir. Every step has got marks. Half mark is allotted to every step. ಹಾಗಾಗಿ ಇದರಲ್ಲಿ ಸ್ಕೋರ್ ಮಾಡುವಂತದ್ದು ಸುಲಭ ಅಂತ ಹೇಳ್ಬೋದು. Yes. Even if they do not find the time, if they write the entire body, if they write the entire steps without writing the body, we have to allot marks for them. ಕೇಳುಗರೆ, ಬಾನುಲಿ ಶಾಲೆ ನೇರ ಫೋನಿನ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇವತ್ತಿನ ವಿಷಯ ಇಂಗ್ಲಿಷ್ ಪ್ರಥಮ ಭಾಷೆ ಹಾಗೆಯೇ ಕನ್ನಡ ದ್ವಿತೀಯ ಭಾಷೆ. ನೀವು ನಿಮ್ಮ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಫೋನ್ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 22119999 2211 ಹಾಗೆಯೇ 22236111 22236111 ಹಾಗೆಯೇ 22226111 22226111 ಮಂಗಳೂರಿನ STD ಕೋಡ್ ಸಂಖ್ಯೆ 0824 0824 ಹಾಗೆಯೇ ಮೊಬೈಲ್ ಸಂಖ್ಯೆ 8277 038 000 8277038000. ಈಗ ಕನ್ನಡದ ಮಟ್ಟಿಗೆ ಹೇಳೋದಾದರೆ ಈ ಒಂದು ಲೆಟರ್ ರೈಟಿಂಗ್ ಏನಿದೆ, ಪತ್ರ ಬರಹ, ಇದು ಯಾವ ರೀತಿ ಬರಿಬೇಕಾಗ್ತದೆ? ಉದಾಹರಣೆಗೆ ಈಗ ತಂದೆಗೆ ಪತ್ರ ಅಂತೇಳಿ ಹೆಚ್ಚಿನ ತಂದೆಗೆ ಪತ್ರ ಅಂತ ಹೆಡ್ಡಿಂಗೇ ಬರೀದಿಲ್ಲ, ಬರೆದ್ರು ಅದಕ್ಕೆ ಅಂಡರ್ಲೈನ್ ಸಹಿತ ಮಾಡೋದಿಲ್ಲ. ಅದು ಬಹಳ ಪ್ರಾಮುಖ್ಯವಾದ. ಎಂಥದಂತಲೇ ನೋಡುವ ನೀವು ಮೇಲ್ನೋಟಕ್ಕೆ ಅದು ಏನಂತ ಅರ್ಥ ಆಗೋದಿಲ್ಲ. ತಂದೆಗೆ ಪತ್ರ ಅಂತ ಬರೆದಕ್ಕೊಂದು ಅಂಡರ್ಲೈನ್ ಮಾಡಬೇಕು. ನಂತರ ಊರು, ಸಾಮಾನ್ಯವಾಗಿ ಬೆಂಗಳೂರು, ತಾರೀಕು, ಅದನ್ನು ಮರೆತು ಬಿಡ್ತಾರೆ ಹೆಚ್ಚಿನವರು. ನಂತರ ತೀರ್ಥರೂಪರಿಂದ ಬೇಡುವ ಆಶೀರ್ವಾದಗಳು ಅಂತೇಳಿ. ಈಗಲೂ ಕೆಲವರು ತಂದೆಗೆ ನಮಸ್ಕಾರವೇ ಮಾಡ್ತಾರೆ, ಗೆಳೆಯನಿಗೆ ಪತ್ರ ಬರೆದಾಗ ನಮಸ್ಕಾರವೇ ಮಾಡ್ತಾರೆ. ನಿಜವಾಗಿ ತೀರ್ಥರೂಪರಿಗೆ ಅದರಲ್ಲಿ ಒಂದು ಮಾರ್ಕ್ ಕಟ್ ಆಗ್ತದೆ. ಅಲ್ಲಿ ನಮಸ್ಕಾರ ಅಂತ ಬರೆಯೋದು ತೀರ್ಥರೂಪರಿಂದ ಅಥವಾ ಮಾತಾಶ್ರೀವರಿಂದ ಬೇಡುವ ಆಶೀರ್ವಾದಗಳು, ನಾನು ಕ್ಷೇಮ ನೀನು ಕ್ಷೇಮ. ಮತ್ತು ಉಳಿದ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನು ವಿಷಯ ಕೊಡ್ತಾರೋ, ಸಾಮಾನ್ಯ ಪ್ರವಾಸಕ್ಕೆ 5,000 ರೂಪಾಯಿ ಕಳಿಸಿ, ಅದು ಬರೀಬೇಕು. ನಂತರ ಇತಿ ಬೇಡುವ ಆಶೀರ್ವಾದಗಳು ಅಂತ ಬರೀಬೇಕು. ಅಲ್ಲಿಯೂ ಕೊನೆಗೆ ಇತಿ ನಮಸ್ಕಾರಗಳಂತ ಬರೀತಾರೆ. ಅವರಿಗೆ ಗೆಳೆಯರು ಮತ್ತು ಅಪ್ಪ ಅಮ್ಮ ಹೇಗೆ ವ್ಯತ್ಯಾಸ ಇನ್ನೂ ಅರ್ಥ ಆಗ್ಲಿಲ್ವೋ ಅದು ಗೊತ್ತಾಗುದಿಲ್ಲ ನನಗೆ. ಕೊನೆಗೆ ಅಲ್ಲಿ ಸಹಿ ಹಾಕಬೇಕು, ಸಹಿ ಹಾಕುವುದನ್ನು ಮರ್ತೀವಿ. ಕೊನೆಗೆ ಒಂದು ಅಡ್ರೆಸ್ ಬರೀದಲ್ಲಿ ಬಾಕ್ಸ್ ಮಾಡ್ಬೇಕಂತ ಹೇಳುವುದನ್ನು ಮರ್ತು ಬಿಡ್ತಾರೆ. ಕೊನೆಗೆ ಅಡ್ರೆಸ್ ಬರೆಯೋದು 1 ಮಾರ್ಕನ್ನು ಕಳೆದುಕೊಳ್ತಾರೆ. ಒಂದು ವೇಳೆ ಲೆಟರ್ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟ್ ಇದ್ರೆ ಖಂಡಿತ 5 ಮಾರ್ಕ್ ಸಿಗ್ತದೆ. ಬೇಕಾದ ವಿಚಾರವನ್ನು ಬಿಟ್ಟರೆ ಮಾರ್ಕ್ ಮೈನಸ್ ಮಾಡ್ತಾರೆ. ಅಲ್ಲಿ ಕೊಡ್ತಾರೆ ನಮಗೆ ಇಷ್ಟಿಷ್ಟು ಮಾರ್ಕ್, ಟೋಟಲ್ 5 ಮಾರ್ಕ್ ಅಂತ ಕೊಡ್ತಾರೆ. ಹಾಗೆ ಬರೆದ್ರೆ ಮಾತ್ರ ಫುಲ್ ಮಾರ್ಕ್ ಸಿಗ್ತದೆ. ಯಾವ ಸ್ಕೋರಿಂಗ್ 80 ತೆಗಿಬೇಕಂತ ಉಂಟು, ಅವರು ಆ ಸ್ಟೆಪ್ಸ್ ಅನ್ನು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಲೇಬೇಕು. ಇಲ್ಲದಿದ್ರೆ ಮಾರ್ಕ್ ಮೈನಸ್ ಆಗ್ತದೆ. 1 ಮಾರ್ಕ್ಗೆ ಅಯ್ಯೋ 79 ಸಿಕ್ಕಿದೆ 80 ಸಿಗಲಿಲ್ಲ ಅಂತ ಅಲ್ಲಿ ಬಿಸಿ ಮಾಡ್ತಾರೆ.
ಹಾಗೆ ಪ್ರಬಂಧದ ವಿಷಯಕ್ಕೆ ಬರೋದಾದ್ರೆ ಯಾವ ರೀತಿಯಾದಂಥ ಟಾಪಿಕ್ಗಳನ್ನು ಕೊಡಲಾಗುತ್ತೆ? ಸಾಮಾನ್ಯವಾಗಿ ಪರಿಸರ ಮಾಲಿನ್ಯ ಪರಿಹಾರ, ಈಗ ನರೇಂದ್ರ ಮೋದಿ ಸ್ವಚ್ಛ ಭಾರತ ಹೆಚ್ಚಾಗಿ ಯಾವಾಗಲೂ ಅದೇ ಬರ್ತದೆ. ಒಂದನೇ ಪ್ಯಾರಾಗ್ರಾಫ್ ಅಲ್ಲಿ ಪರಿಸರ ಎಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಪರಿಸರ ಎನ್ನುತ್ತೇವೆ. ಎರಡನೇ ಪ್ಯಾರಾಗ್ರಾಫ್ ಅಲ್ಲಿ ಸಮಸ್ಯೆಗಳು, ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ನಾವೀಗ ಮಂಗಳೂರಲ್ಲಿ ಬೇಕಾದಷ್ಟು ನೋಡ್ತಾ ಇದ್ದೇವೆ. ಮೂರನೇ ಪ್ಯಾರಾಗ್ರಾಫ್ ಅಲ್ಲಿ ಪರಿಹಾರ, ಗಿಡ ಮರಗಳನ್ನು ಬೆಳೆಸುವುದು, ನೀರನ್ನು ಸ್ವಚ್ಛ ಮಾಡಿ ಬಿಡುವುದು. ಇದನ್ನ ಈ 3 ಪ್ಯಾರಾಗ್ರಾಫ್ ಅಲ್ಲಿ ಕೆಲವರು ಬರೆಯುವಾಗ ಪ್ಯಾರಾಗ್ರಾಫ್ ಬರೀ ಉದ್ದಕ್ಕೆ ಬರ್ಕೊಂಡು ಹೋಗ್ತಾರೆ, 1 ಪೇಜ್. ಅದು ಎಂತ ಅಂತ ನಮಗೆ ಅರ್ಥ ಆಗುದಿಲ್ಲ. ಒಂದನೇ ಪ್ಯಾರಾಗ್ರಾಫ್ ಅಲ್ಲಿ ಏನು ಒಂದು ವಿಷಯ ಏನಂತ ಇರಬೇಕು, ಎರಡನೇ ಪ್ಯಾರಾಗ್ರಾಫ್ ಅಲ್ಲಿ ಸಮಸ್ಯೆ ಏನಂತ ಇರಬೇಕು, ಮೂರನೇ ಪ್ಯಾರಾಗ್ರಾಫ್ ಅಲ್ಲಿ ಪರಿಹಾರ ಅಂತ ಇರಬೇಕು. ಈ ರೀತಿ 3 ಇದ್ರೆ ಖಂಡಿತ ಅದಕ್ಕೆ 5 ಮಾರ್ಕ್ಸ್ ಸಿಗ್ತದೆ. ಉದ್ದಕ್ಕೆ ಬರ್ಕೊಂಡು ಅದು ಪ್ರಬಂಧವೆಲ್ಲ. ಈಗ ಸ್ವಚ್ಛ ಭಾರತ ಯಾಕೆ ಬೇಕು? ಯಾಕಂದ್ರೆ ನಾವು ಆರೋಗ್ಯದಿಂದ ಇರಬೇಕಾದ್ರೆ ಸ್ವಚ್ಛ ಬೇಕು. ಯಾಕಂದ್ರೆ ನಾವು ಸ್ವಚ್ಛವನ್ನು ಎಲ್ಲಿಯೂ ಕಾಣ್ತಾ ಇಲ್ಲ, ಎಲ್ಲ ಕಡೆ ಆ ಸ್ವಚ್ಛವನ್ನೇ ಕಾಣ್ತಾ ಇದ್ದೇವೆ. ಸ್ವಚ್ಛ ಭಾರತ ಅಂದ್ರೆ ಏನು, ಸ್ವಚ್ಛ ಅಂದ್ರೆ ಏನು? ಈಗ ಮಂಗಳೂರಲ್ಲಿ ಮಳೆಗಾಲ ಬಂದ ಕೂಡಲೇ ಮಲೇರಿಯಾ, ಡೆಂಗ್ಯೂ ಮಾಮೂಲಿಯಾಗಿ ಬಿಟ್ಟಿದೆ. ಯಾಕೆ? ಸ್ವಚ್ಛವೇ ಇಲ್ಲ. ಎಲ್ಲರೂ ಸಿಕ್ಕಿದಲ್ಲಿ ಬಿಸಾಡಿ ಸಮಸ್ಯೆ ಮತ್ತಷ್ಟು ಉಲ್ಬಣೆ ಆಗ್ತಾ ಉಂಟು. ಮೊದಲು ಸ್ವಚ್ಛ ಭಾರತ ಅಂದ್ರೆ ಏನು ಅಂತ ಬರೀಬೇಕು, ನಂತರ ನಾವು ಏನು ಮಾಡಬಹುದು ಅಂತ. ಯಾಕಂದ್ರೆ ಇಂದು ಸ್ವಚ್ಛ ಭಾರತ ಒಬ್ಬ ಮಾಡ್ಲಿಕ್ಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಒಟ್ಟು ಸೇರಿದ್ರೆ ಮಾತ್ರ, ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಸ್ವಚ್ಛ ಭಾರತ ಆಗೋದು. ಒಬ್ಬ ಕೂತ್ಕೊಂಡು ಸ್ವಚ್ಛ ಭಾರತ ಹೇಳಿದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಇಂಗ್ಲೀಷ್ನಲ್ಲಿ ಎಸ್ಸೆ ರೈಟಿಂಗ್ ಬಗ್ಗೆ ಹೇಳೋದಾದರೆ ಯಾವ ರೀತಿಯಾಗಿ ಟ್ಯಾಕಲ್ ಮಾಡಬೇಕಾಗುತ್ತೆ ಇಂಥ ಕ್ವಶನ್ಗಳನ್ನು? Essay writing, it is the same topics that what sir has also mentioned, including sometimes national integration, and perhaps this time they can expect any questions on COVID or the pandemic. Now, what we are looking at when we are correcting the papers is this. We are not looking for any hi-fi researched article. What we want to know is how the student is able to express herself or himself in simple language, in simple English. And we are also looking for the format of the essay, that is in paragraphs. Students do not realize the importance of writing in paragraphs. There should be a topic heading followed by an introduction, without writing the side heading. Once they put the side headings, it becomes a report, and therefore without any side headings, they give an introduction. The introduction should be simple, and it should tell the reader what the topic is going to be about. And generally, we ask them to write some proverb or a quote, even if they don't remember something, to make their own quotes. And then they come up to after the introduction, they have at least 1 or 2 paragraphs where they discuss the topic, the various aspects of the topic. Supposing you are taking national integration, so they can discuss what is national integration. In one paragraph, they discuss what are the factors that can lead to national integration, or in another paragraph, they can discuss what are the factors that are preventing national integration, and finally the conclusion. Now, in the conclusion, we are looking at what is the role the student has to play in that particular topic, whether it is national integration or Swachh Bharat or COVID or anything. What is the student's role? What can the student do on their own to help in that particular topic? So this is the format that we follow, and simple language is what we look at, and we would request the students to avoid writing anything that is off the track. Topic. Sometimes they start discussing, they start writing. We also find sometimes while correcting lyrics of English or Hindi songs, because they don't know how to fill up the gap, they keep writing whatever that comes to their mind. So once they keep to the track, it is easy for us and for them to score marks. ಈಗ ಒಂದು ಕರೆ ಇದೆ, ಆ ಕರೆನ ತಗೊಂಡು ಮತ್ತೆ ಮುಂದುವರಿಸೋಣ. ಹಲೋ. ನಮಸ್ತೆ, ನಿಮ್ಮ ಹೆಸರು, ಯಾವ ಶಾಲೆ? ಜೆನಿಶಾ ಅಂತ, ಸೈಂಟ್ ಪೀಟರ್ ಕ್ಲವರ್ ಇಂಗ್ಲಿಷ್ ಮೀಡಿಯಂ ಕಾಲ್ದಂಗದಿಂದ. ಓಕೆ, ಹೇಳಿ, ಕೇಳಿ, ನಿಮ್ಮ ಪ್ರಶ್ನೆ ಕೇಳಿ. ನಮ್ಮ ಕ್ವಶನ್ ಬಂದು, ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲೂ ಯಾವ ತರದೆಲ್ಲ ಗ್ರಾಮರ್ ಪಾರ್ಟ್ಸ್ ಬರ್ತದೆ ಅಂತ. ಗ್ರಾಮರ್ ಪಾರ್ಟ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲೂ ಯಾವ ತರ ಬರುತ್ತೆ ಅನ್ನುವಂಥದ್ದು ಉತ್ತರಿಸ್ತಾರೆ ಈಗ. ಓಕೆ, ಇನ್ ಇಂಗ್ಲಿಷ್, ಮೇ ಐ ನೋ ಯುವರ್ ನೇಮ್? Janisha, I hope you are keeping well and taking care of yourself. The grammar is it is all simple grammar that you have had so far. So parts of speech, okay, and then you have this is all for 1 mark. You can be asked different parts of speech. You can be asked idioms and phrases, the correct tense form of the verb, prepositions, conjunctions, articles, question tags, punctuation,
active passive voice. Now, active passive voice, degrees of comparison, direct indirect speech, clauses, if clauses of condition, framing a question, and transformation of sentences. These are usually asked as separate grammar questions for 1 mark or for 2 marks, depending on what the question is. For MCQ, that is multiple choice questions, which are 6 in number, you can expect fill in the blanks, question tags, synonyms, antonyms using prefixes or suffixes, genders. And we also have 4 questions on analogy questions, which can be asked on rhyming words, collective nouns, synonyms, antonyms, things like that. Okay, so this is all the general grammar, including figures of speech. Okay, don't forget figures of speech will carry at least 1 mark. And you have sentence structures, that is, transform the sentences using neither nor, no sooner than, either or, as soon as, so that not, all these things. Okay, these are also asked for 1 or 2 marks. Yes. Ma'am, which all types of figure of speech are important? All the figures of speech that you have come across in your poetry, all the you have this time 7 poems, right? So in the 7 poems there are some figures of speech, but generally they ask from the poems, but you can expect something like personifications or similes or metaphors that are given as a general statement. So how to identify a personification, what is a simile? They will not ask you direct questions like that. They will give you a sentence. I think in one of the model question papers, we had a question, the moon sleeps silently on the seashore. So what is the figure of speech? The moon sleeps silently. It can be an alliteration, but the alliteration was not one of the choices that was there. So definitely it is a personification. Okay, ma'am. ಈಗ ಕನ್ನಡದ ವ್ಯಾಕರಣದ ಬಗ್ಗೆ ಕೂಡ ಹೇಳ್ತಾರೆ ನಿಮಗೆ. ಸಾಮಾನ್ಯವಾಗಿ ಸಮಾಸಗಳು, ನಂತರ ಸಂಧಿ, ತತ್ಸಮ ತದ್ಭವ, ಅನುಕರಣೆ, ದ್ವಿರುಕ್ತಿ, ಜೋಡಿ ಪದ, ಕಾಲ, ಇದು ಹೆಚ್ಚಾಗಿ ಬರುವಂಥ ವ್ಯಾಕರಣಾಂಶಗಳು. ಉದಾಹರಣೆಗೆ ಕೆಂದಾವರೆ, ಕೆಂಪಾದ ತಾವರೆ, ಕರ್ಮಧಾರೆ ಸಮಾಸ. ಅದೇ ರೀತಿ ತತ್ಸಮ ತದ್ಭವ, ವಿಸ್ತಾರ, ಬಿತ್ತರ, ರಾಜ, ರಾಯ, ಸ್ಥಾನ, ತಾಣ ಅಂತೇಳಿ ಈ ರೀತಿ ಬರ್ತದೆ. ನಂತರ ಸಂಧಿಗೆ ಹೋದರೆ ಮರವನ್ನು, ಮರ ಕೂಡಿಸು ಅನ್ನು, ಮರವನ್ನು ಅಕಾರಾಗಮ ಸಂಧಿ, ಗಣ ಪ್ಲಸ್ ಈಶ ಗಣೇಶ ಗುಣಸಂಧಿ ಈ ರೀತಿ ಬರ್ತದೆ. ಇನ್ನು ಹೆಚ್ಚಾಗಿ ಮಕ್ಕಳು ತಪ್ಪು ಮಾಡೋದು ಅನುಕರಣೆ ಮತ್ತು ದ್ವಿರುಕ್ತಿಯಲ್ಲಿ. ಡಣಡಣ ಸೌಂಡ್ ಆದರೆ ಡಣಡಣ, ದಗ ದಗ ಇದು ಅನುಕರಣೆ ಆಗ್ತದೆ. ಅವನು ಬರ್ತಾನೆ, ಬಂದ ಬಂದ, ಹೋದ ಹೋದ ಇದು ದ್ವಿರುಕ್ತಿ. ನಾವು ಇದನ್ನು ಎಷ್ಟು ಕ್ಲಾಸಿನಲ್ಲಿ ಅರ್ಥ ಮಾಡಿ ಹೇಳಿದರೂ ಕೊನೆಗೆ ಡಣ ದ್ವಿರುಕ್ತಿ ಅಂತಲೇ ಮಕ್ಕಳು ಬರೆದಿರ್ತಾರೆ, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ನಂತರ ಹಣ್ಣು ಹಂಪಲು ಜೋಡಿ ಪದ, ಕಣ್ಣು ಕೆಂಪು ಮಾಡು ಅಂದರೆ ಅದು ನುಡಿಗಟ್ಟು, ಈ ರೀತಿ ವ್ಯಾಕರಣಾಂಶಗಳು ಹೆಚ್ಚಾಗಿ ಬರ್ತದೆ. ಮತ್ತು ಒಂದೆರಡು ವ್ಯತ್ಯಾಸ ಆಗ್ತದೆ, ಏನು ಮಾಡಲಿಕ್ಕೆ ಆದರೆ ಹೆಚ್ಚಾಗಿ ಬರೋದು ಸಮಾಸ, ಸಂಧಿ, ವಿಭಕ್ತಿ, ಕಾಲ, ತತ್ಸಮ ತದ್ಭವ. ಉತ್ತರ ಸಿಗ್ತಾ ಜನಿಷಾ? ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಧನ್ಯವಾದ. ಈಗ ಇಂಗ್ಲೀಷ್ನಲ್ಲಿ ಪೋಯೆಟ್ರಿಗೆ ಬರೋದಾದರೆ, ಈಗ ಪೋಯೆಟ್ರಿ ಸೆಕ್ಷನ್ನಿಂದ ಯಾವ ರೀತಿಯಾದಂತಹ ಪ್ರಶ್ನೆಗಳು ಬರ್ಬೋದು? ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಏನಾದರೂ ಇರುತ್ತೆ ಇದರಲ್ಲಿ, ಹೇಗೆ? We cannot actually say that this is important or that is important in poetry or in prose for that matter, but there are only 2 poems for them for memorization, so it is a 4 marks question. So as Madam Sheryl has already said, if they study one poem thoroughly, practice writing it with the correct format, the structure as given in the textbook, they can be sure of their 4 marks. ಈಗ ಒಂದು ಕರೆ ಇದೆ, ಅದನ್ನು ತಗೊಳ್ಳೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು, ಯಾವ ಶಾಲೆ? ನನ್ನ ಹೆಸರು ಸೌರವ್ ಸಾಲೆ, ನಾನು ಮಂಗಳ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ. ಓಕೆ, ಹೇಳಿ. ನನ್ನ ಪ್ರಶ್ನೆ ಇಂಗ್ಲಿಷ್ ಮ್ಯಾಮ್ಗೆ. ಮ್ಯಾಮ್, ಇನ್ ದ ಲೈಕ್ ಮೆನಿ ಪೋಮ್ಸ್ ದೇ ವಿಲ್ ಆಸ್ಕ್ ದ ಕ್ವೆಶ್ಚನ್ ಇನ್ ಬಿಟ್ವೀನ್ ದ ಪೋಮ್ಸ್, ರೈಟ್? At that time, how we are supposed to write the answers? Like in the proses, however, we can identify and write the answers, but what to do when it comes in between the poems? Yeah, your name?
Saurabh, what you can do is you can read the poems with great understanding. Understand the poem and read it as often as possible. That's not just for the poems, but also for the prose lessons. Go through the lessons in detail and understand them. Now, when it comes to questions from prose, it depends on the number of marks. If you are asked a question on just 1 mark, okay, your answer should be in just 1 sentence. Now sometimes they ask what was the gift or what was the Guru Dakshina that Dronacharya expected from Bhattu. Now it can be asked for 1 mark, and it will be just that he asked for his right hand thumb. Similarly, if the question is asked for a 2 marks, okay, now why does the poet call the hunters as callous to a pair of Saras cranes? Now you must be able to answer that question in 2 sentences. So what is it in the poem that makes the poet say, or that makes the readers understand the callousness of the hunters? One is the swan was shot early in the morning when it was just waking up, and the way they treated the dead body of the bird. How did they treat it? How did they carry it? So these are the 2 things that are expected for 2 marks. So depending on the marks, you will have to answer your question. And if it is a 3 marks question, which you can expect from CLM or even from what was the other poem there that can be asked for 3 marks? Abraham Lincoln's letter can be asked for 3 marks or 4 marks. Now, depending on the question, you will have to answer, and depending on the marks. Now, don't make the mistake of writing a lengthy answer for 1 mark or for 2 marks. Just keep it to 1 sentence if it is 1 mark, 2 sentences if it is 2 marks, and about 3 to 4 sentences if it is 3 marks, and of course 8 to 10 sentences if it is a 4 marks question. But reading the poem is very important. And in composition, in both in Kannada and in English, we are supposed to write about how many lines are in each paragraph? It is specified in the question paper that you write about 18 to 20 lines. But what I would suggest as an evaluator, if I'm evaluating your paper, is you do not exceed more than 1 answer paper. Okay. Don't exceed 1 answer paper. 1 sheet, just 1 sheet. Don't overturn and write it on the other side. Don't go to the next page. Conclude it in 1 sheet itself. Okay, ma'am. Fine. And what about in Kannada? ಕನ್ನಡದಲ್ಲಿ ಗೀಟಿ ಲೆಕ್ಕ ಮಾಡಿಕೊಂಡು ಯಾರು ಕೂತ್ಕೊಳ್ಳೋದಿಲ್ಲ. ನೀನು ಎಷ್ಟು ಪ್ಯಾರಾಗ್ರಾಫ್ ಬರೆದಿದೆಯಾ, ಆಗ ಹೇಳಿದ ಹಾಗೆ 1ನೇ ಪ್ಯಾರಾಗ್ರಾಫಲ್ಲಿ ಅರ್ಥ, 2ನೇ ಪ್ಯಾರಾಗ್ರಾಫಲ್ಲಿ ಸಮಸ್ಯೆ, 3ನೇ ಪ್ಯಾರಾಗ್ರಾಫಲ್ಲಿ ಪರಿಹಾರ ಅಂತ ಕಂಡ್ರೆ ಸಾಕು. ಆ 3 ಪ್ಯಾರಾಗ್ರಾಫ್ ಒಂದು ಪುಟ ಮೀರಬಾರ್ದು. ಅಷ್ಟು ಬರೆದ್ರೆ 5 ಮಾರ್ಕ್ಸ್ ಸಿಗ್ತದೆ. ಥ್ಯಾಂಕ್ ಯು ಸರ್, ಧನ್ಯವಾದ. ಥ್ಯಾಂಕ್ ಯು ಸರ್. ಈಗ ಮುಂದಿನ ಕರೆ ಇದೆ. ಹಲೋ ಹಲೋ ಹಲೋ. ಹಾಂ, ಹೇಳಿ, ನಿಮ್ಮ ಹೆಸರು, ಯಾವ ಶಾಲೆ? ನನ್ನ ಹೆಸರು ವಿದ್ಯಾ ಅಂತ. ಓಕೆ. ಬಂದ್ಬಿಟ್ಟು ತರುಣ ಭಾರತಿ, ಭದ್ರಾವತಿ. ಓಕೆ, ಹೇಳಿ. ಏನಂದ್ರೆ ನನ್ ಮಗಳಿಗೆ ಒಂದು ಪ್ರಾಬ್ಲಮ್ ಏನಂದ್ರೆ, ಅವಳು ಯಾವುದೇ ಕಾರಣಕ್ಕೂ ಸಂಧಿ ಸಮಾಸ, ಕನ್ನಡದಲ್ಲಿ ಸಂಧಿ ಸಮಾಸ ಗ್ರಾಮರ್ ಕಡೆ ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಆದ್ರೆ ಪ್ರಬಂಧ ಬರಿ ಅಂತಂದ್ರೆ ಅವಳು ಓನ್ ಆಗಿ ಅವಳು ನೀಟಾಗಿ ಸೆಂಟೆನ್ಸ್ ಫಾರ್ಮ್ ಮಾಡ್ಕೊಂಡು ಪ್ಯಾರಾಗ್ರಾಫ್ ವೈಸ್ ಅವ್ರು ಏನ್ ಹೇಳಿದ್ರು, ಇಂಟ್ರೊಡಕ್ಷನ್, ಪರಿಹಾರ, ಅದೆಲ್ಲ ಅವಳು ನೀಟಾಗಿ ಬರೀತಾಳೆ. ಸೊ ಏನಂತ ಹೇಳಿದ್ರೆ ಅವಳು ಅದನ್ನ ಬಿಟ್ಟು, ಅಂದ್ರೆ ಗ್ರಾಮರ್ನ ಬಿಟ್ಟು ಅವಳು ಅದು ಬಿಟ್ಟು ಇನ್ಯಾವ್ದು ಸ್ಕೋರ್ ಮಾಡ್ಬೋದು ಅಂತ. ಅಂದ್ರೆ ಗ್ರಾಮರ್ ಕಷ್ಟ ಆಗ್ತಾ ಇದೆ, ಉಳಿದ ಸಬ್ಜೆಕ್ಟ್ ಟಾಪಿಕ್ಗಳಲ್ಲಿ ಹೇಗೆ ಸ್ಕೋರ್ ಮಾಡೋದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಗ್ರಾಮರ್ 4 ಮಾರ್ಕ್ ಇದು ಬಂದೇ ಬರ್ತದೆ. ಅದನ್ನು ಏನಾದ್ರೂ ಮಾಡಿ ಕಲೀಲೇಬೇಕು. ಗ್ರಾಮರ್ ಬಿಟ್ಟು 80 ಸ್ಕೋರ್ ಮಾಡ್ತೇನೆ ಅಂದ್ರೆ ಅದು ಸಾಧ್ಯವೇ ಇಲ್ಲ. 76 ಮಾರ್ಕಿಗೆ ಅಲ್ಲಿಗೆ ತೃಪ್ತಿ ಪಟ್ಟುಕೊಳ್ಬೇಕು. 4 ಮಾರ್ಕ್ ಇದು ಅದೆಲ್ಲ. ಈಗ ಅದಕ್ಕೋಸ್ಕರ ಈಗ ಮೊದಲ 12 ಮಾರ್ಕ್ ಇದ್ದಂತ ಗ್ರಾಮರ್ ಅನ್ನ ಈಗ 4 ಮಾರ್ಕ್ ಮಾಡಿದ್ದಾರೆ. ಯಾಕಂದ್ರೆ ನಿಮ್ಮಂತವರಿಂದ ಹೆಚ್ಚಿನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಯಾಕಂದ್ರೆ ಮಂಗಳೂರಿನವರಿಗೆ ಗ್ರಾಮರ್ ಕಷ್ಟ ಇಲ್ಲ, ಅರ್ಥ ಆಯ್ತಲ್ಲ. ಈ ಮೊದಲ 12 ಮಾರ್ಕಿಗೆ ಬರ್ತಿತ್ತು, ಈಗ 4 ಮಾರ್ಕ್ ಮಾಡಿದ್ದಾರೆ. ನಿಜವಾಗಿ ಅದು ಪ್ಲಸ್ ಪಾಯಿಂಟ್. ಬಟ್ ಅದರಲ್ಲಿ ಸಂಧಿ ಸಮಾಸ ಏನಾದ್ರೂ ಮಾಡಿ ಕಲೀಲೇಬೇಕು, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಇದು ಕಲಿಯುವಂಥದ್ದು ಮುಖ್ಯ ಆಗೇ ಇರ್ತದೆ. ಓಕೆ. ಹಾಗೆ ಕಂಠಪಾಠದ ಬಗ್ಗೆ ಹೇಳೋದಾದ್ರೆ, ಪ್ರಬಂಧ ಆಯ್ತು. ಈಗ ಕಂಠಪಾಠದ ಬಗ್ಗೆ ಹೇಳೋದಾದ್ರೆ, ಕಂಠಪಾಠ ಯಾವ ರೀತಿ ಮಾಡಬೇಕಾಗ್ತದೆ? ಮುಖ್ಯವಾಗಿ ಈಗ ಯಾವೆಲ್ಲ ಪದ್ಯಗಳು ಇಂಪಾರ್ಟೆಂಟ್ ಇದೆ? ಮೊದಲು ಯಾವಾಗಲೂ ಸವಿಚೈತ್ರ ಅಂತ ಒಂದು ಪದ್ಯ ಬರ್ತಿತ್ತು. ಅದೇ ಪದ್ಯದ 2 ಪ್ಯಾರಾಗ್ರಾಫನ್ನು ಇಂಟರ್ನಲ್ ಚಾಯ್ಸ್ ಆಗಿ ಕೊಡ್ತಾ ಇದ್ರು. ಈ ಸತಿ ಬಹಳ ಆಶ್ಚರ್ಯ ಸಂಗತಿಯಿಂದ ಅದೇ ಪದ್ಯವನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಆದ ಕಾರಣ ಈ ಸತಿ ಯಾವ ಪದ್ಯ ಕೊಡ್ತಾರೆ ಅಂತ ನಮಗೂ ಸಹ ಒಂದು ರೀತಿ ಎಕ್ಸ್ಪೆಕ್ಟೇಷನ್, ಯಾವ ಪದ್ಯ ಬರ್ತದೆ ನಮಗೆ ಸಹ ಗೊತ್ತಿಲ್ಲ. ಆದರೆ ಬೋಧಿ ವೃಕ್ಷದ ಹಾಡು, ಗುರಿ, ವಚನ ಮತ್ತು ಬಿಟ್ಟ ಮಂಡೆಯಲ್ಲಿ ಅಂತ 4 ಪದ್ಯ ಉಂಟು. ಅದರಲ್ಲಿ ಹೆಚ್ಚಿನ ಅಂಶ ಗುರಿ ಅಥವಾ
ಬೋಧಿವೃಕ್ಷದ ಹಾಡೆ ಬರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್. ಯಾಕಂದರೆ ನಮ್ಮ ದ್ವಿತೀಯ ಭಾಷೆಯವರಿಗೆ ಹಳೆಗನ್ನಡ ಭಾಳ ಕಷ್ಟ, ಬಿಟ್ಟ ಬಂಡೆಯಲ್ಲಿ ಫಸ್ಟ್ ಲ್ಯಾಂಗ್ವೇಜಿನವರಿಗೆ ಹೆಚ್ಚಾಗಿ ಆ ಪದ್ಯ ಕೊಡೋದು. ಆದ ಕಾರಣ ಬೋಧಿವೃಕ್ಷದ ಹಾಡು ಗುರಿಯನ್ನು ಸರಿಯಾಗಿ ಬಾಯ್ಪಾಠ ಮಾಡಲಿ ಅಂತ ಹೇಳೋದು ನಾನು. ಅದರಲ್ಲಿರೋದು ಎರಡೆರಡೇ ಪ್ಯಾರಾಗ್ರಾಫ್, ಹೆಚ್ಚು ಕಷ್ಟ ಇಲ್ಲ. ಎಲ್ಲ ಪದ್ಯದಿಂದ ಒಂದೊಂದು ಪ್ಯಾರಾಗ್ರಾಫ್ ಬಾಯ್ಪಾಠ ಮಾಡಿದರೆ ಯಾವ್ದಾದ್ರು ಒಂದು ಇಂಟರ್ನಲ್ ಚಾಯ್ಸ್ ಅಲ್ಲಿ ಯಾವ್ದಾದ್ರು ಒಂದು ಬರೀಲೇಬಹುದು. ಅಂದ್ರೆ ಆಪ್ಷನ್ ಇರ್ತದೆ, ಆಯ್ಕೆಗಳು. ಆಪ್ಷನ್ ಒಂದೇ ಪದ್ಯದ 2 ಪ್ಯಾರಾಗ್ರಾಫ್ ಕೊಡ್ತಾರೆ, ಒಂದನ್ನು ಬರೆದ್ರೆ ಆಯ್ತು. ಎಲ್ಲ ಪದ್ಯದ ಒಂದೊಂದು ಪ್ಯಾರಾಗ್ರಾಫ್ ಕಲ್ತ್ರೆ ಆಯ್ತಲ್ಲ, 4 ಪ್ಯಾರಾಗ್ರಾಫ್ ಕಲ್ತ್ರೆ ಖಂಡಿತ ಪಾಸ್ ಆಗ್ಬೋದು. 4 ಮಾರ್ಕ್ ಖಂಡಿತ ಸಿಗ್ತದೆ. ಆಮೇಲೆ ಇಂಗ್ಲೀಷ್ನಲ್ಲಿ ಈಗ 1 ಮಾರ್ಕ್ ಅಂಕದ ಪ್ರಶ್ನೆಗಳು ಅಥವಾ 1 ಮಾರ್ಕ್ನ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತದೆ ಇದರಲ್ಲಿ? We cannot identify from which lesson 1 mark would come, because there are only 4 1-mark questions. Okay. And therefore they need to read the text and understand the story. The poems, they need to read line by line and understand every line, because it's very important when they give 1-mark questions, when they give questions from the middle, which are not there in the exercise. So understanding the text, reading it thoroughly is very, very important. Yes. ಹಾಗೆ ಈ ಒಂದು ಗ್ರಾಮರ್ಗೆ ಬಂದಾಗ ಮುಖ್ಯವಾಗಿ ಯಾವುದನ್ನು ಕಾನ್ಸಂಟ್ರೇಟ್ ಮಾಡಿ ಓದಬೇಕಾಗುತ್ತೆ ಮಕ್ಕಳು? ಆಸ್ ಮೇಡಮ್ ಹೇಳಿದ್ದಾರೆ, ಕೆಲವರು ಟೀಚರ್ಸ್, ಮೆನಿ ಟೀಚರ್ಸ್ ಆರ್ ಪ್ರಿಪೇರಿಂಗ್ ದ ಕ್ವೆಶ್ಚನ್ ಪೇಪರ್, ಆ್ಯಂಡ್ ಈಚ್ ಟೀಚರ್ may pay attention to different aspects of grammar. They will never be repeated. In the maybe 1 or 2 topics may be repeated in another question paper, but all the teachers who set the question paper, they would concentrate on any of the topics which madam has referred to. Okay. Sir, I would like to tell the students also, in grammar, it's not important to read grammar, it's important to practice. Just like there are science diagrams or mathematic problems, they need to practice as many sentences as possible. If it is direct, indirect speech, simple, complex, compound, degrees of comparison, they need to work out as many sentences as possible, as many exercises as possible, because each question can be different and the type of sentences can be different. So it's only to practice that they can be made perfect. ಹಾಗೆ ಉತ್ತರಗಳನ್ನು ಬರಿಬೇಕಾದ್ರೆ ಸಾಮಾನ್ಯವಾಗಿ ಬೇರೆ ಸಬ್ಜೆಕ್ಟ್ಗಳಲ್ಲಿ ನಾವು ಪಾಯಿಂಟ್ ವೈಸ್ ಬರೆಯುವಂಥದ್ದೆಲ್ಲ ಮಾಡ್ತೇವೆ. ಈ ಭಾಷಾ ವಿಷಯಗಳಲ್ಲಿ ಈ ಥರ ಮಾಡಿದರೆ ಸರಿನಾ? ಇದು ಮಾರ್ಕ್ಸ್ ಸಿಗ್ತದೆ ಇಂಥದ್ದಕ್ಕೆ? No sir, it is a language and therefore they need to express in a proper language. There is a structure which they need to follow. And they should not beat round the bush. Generally what happens, the student starts writing something what they know, and the exact answer comes at the end, and they just scribble it down. The actual answer is only in the last 2 lines, so they need to introduce the answer right away, and write clearly in correct sentences with full stops, commas if possible, if it is possible for them, but the structure of the sentence should be correct. They must pay attention to the capital letters at the beginning of the sentence, that the proper nouns should have capital letters, and the sequence of thought must be maintained in every answer. ಹಾಗೆ ಈ ಒಂದು ಹ್ಯಾಂಡ್ ರೈಟಿಂಗ್ ಬಗ್ಗೆ ಹೇಳೋದಾದ್ರೆ ಇದ್ರ ಬಗ್ಗೆ ಎಷ್ಟು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ, ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಹ್ಯಾಂಡ್ ರೈಟಿಂಗ್? It is very, very important, sir. Because a teacher the evaluator does not get much time to go through the answer paper. And a better handwriting is favorable for the student because it enables the evaluator to go through the answer paper quickly. The longer the time the evaluator gets will definitely be a negative aspect for the student. And therefore concentrating on correct writing, the style of writing, the size of the writing, and the closeness. Sometimes the students write the letters so close to each other, it looks like it is sugarcane field. So they should be able to spread their letters and their words in the sentence, in the line, and the lines to follow. ಈಗ ಕನ್ನಡದ ವಿಷಯಕ್ಕೆ ಬರೋದಾದರೆ ಒಂದು ಬರವಣಿಗೆ ಮತ್ತೊಂದು ಒತ್ತಕ್ಷರಗಳನ್ನು ಬಳಸುವಂಥದ್ದು, ಇದು ಎಷ್ಟು ಮುಖ್ಯ ಆಗುತ್ತೆ ಮತ್ತು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೋದು ಇವರು?
ಪ್ರಾಕ್ಟೀಸ್ ಬರೆದು ಕಲಿಬೇಕು ಅಷ್ಟೇ. ಖಾಲಿ ಬಾಯಿಪಾಠ ಮಾಡಿ ಪ್ರಯೋಜನ. ಕೆಲವರು ನಾವು ಇಲ್ಲಿ ಬೇರೆ ರಾಜಸ್ಥಾನದ ಬಂದ ಮಕ್ಕಳಲ್ಲಿ ನೋಡ್ತೇನೆ, ಅವರು ಓರಲಿ ಆನ್ಸರ್ ಹೇಳ್ತಾರೆ, ಬರೀಲಿಕ್ಕೆ ಹೇಳಿದವರಿಗೆ ಬರೀಲಿಕ್ಕೆ ಗೊತ್ತಿಲ್ಲ. ಅದೇ ಸಮಸ್ಯೆ. ಆದ ಕಾರಣ ಬರೆದು ಕಲಿಬೇಕು. ಒಂದು ಉದಾಹರಣೆಗೆ ಬಾಣ ಮರಕ್ಕೆ ಹೇಗೆ ತಗುಲಿತು ಅಂತೇಳಿ, ಕೆಲವರು ಬಹಳ ಶಾರ್ಟ್, ಅವರಿಗೆ ಸೆಂಟೆನ್ಸ್ ಬರೀಲಿಕ್ಕೆ ಗೊತ್ತಾಗೋದಿಲ್ಲ, ಖಾಲಿ ಜಿಂಕೆ ಹಾರಿದ್ದು ಅಷ್ಟೇ ಬರೆದಿರ್ತಾರೆ. ಆಗ ಅಲ್ಲಿ ನಾವು ಫುಲ್ ಮಾರ್ಕ್ 1 ಮಾರ್ಕ್ ಕೊಡ್ಲಿಕ್ಕೆ ಆಗೋದು, ಅದಕ್ಕೆ ಅರ್ಧ ಮಾರ್ಕ್ ಮಾಡ್ತೀವಿ. ಅದಕ್ಕೋಸ್ಕರ ಜಿಂಕೆ ಹಾರಿದ ಕಾರಣ ಬಾಣ ಮರಕ್ಕೆ ತಗುಲಿತು ಅಂತ ವಾಕ್ಯದಲ್ಲಿ ಸೆಂಟೆನ್ಸ್ ಕಂಪ್ಲೀಟ್ ಇದ್ರೆ ಮಾತ್ರ 1 ಮಾರ್ಕ್ ಸಿಗ್ತದೆ. ಇಲ್ಲದೆ ಮಾರ್ಕನ್ನು ಅಲ್ಲಿ ಮೈನಸ್ ಮಾಡಬೇಕಾಗ್ತದೆ. ಕೆಲವರು ಸಾಮಾನ್ಯವಾಗಿ ನಮಗೆ ಬೇರೆ ಊರಿಂದ ಬಂದಂಥ ಪೇಪರಲ್ಲಿ 1 ಸೆಂಟೆನ್ಸ್ ಆನ್ಸರಲ್ಲಿ ಆ ಉತ್ತರ ಮಾತ್ರ, ಸೆಂಟೆನ್ಸ್ ಇರುವುದೇ ಇಲ್ಲ. ಅಲ್ಲಿ ಕೊಟ್ಟಿದ್ದಾನೆ ಒಂದು ವಾಕ್ಯದಲ್ಲಿ ಉತ್ತರ. ಅದು ಮ್ಯಾಥ್ಸ್ ಮತ್ತು ಸೈನ್ಸಿಗೆ ಅನ್ವಯ ಆಗ್ತದೆ, ಕೇವಲ ಪಾಯಿಂಟ್ ಬರೆಯುದು. ಲ್ಯಾಂಗ್ವೇಜಲ್ಲಿ ಕಂಪ್ಲೀಟ್ ಸೆಂಟೆನ್ಸ್ ಬರೆದ್ರೆ ಮಾತ್ರ ಫುಲ್ ಮಾರ್ಕ್, ಇಲ್ಲದಿದ್ದರೆ ಮಾರ್ಕನ್ನು ಕಟ್ ಮಾಡಿಕೊಡ್ಬೇಕಾಗ್ತದೆ. ಆಮೇಲೆ 4 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ್ರೆ ಅವರು ಉತ್ತರವನ್ನು ಯಾವ ರೀತಿ ಬರೀಬೇಕಾಗುತ್ತೆ, ಯಾವ ರೀತಿ ಇಟ್ಕೋಬೇಕಾಗುತ್ತೆ? ಸಾಮಾನ್ಯವಾಗಿ ಒಂದು ಪದ್ಯದ ಇಂಟರ್ನಲ್ ಚಾಯ್ಸ್ನ ಪ್ರಕಾರವೇ ಕೊಡ್ತಾರೆ. ಅದು ಯಾವ ಪದ್ಯ, ಅದು ಬರೆದ ಕವಿ ಯಾರು, ಅದರಲ್ಲಿ ಬಂದ ಮುಖ್ಯ ಭಾವನೆ ಏನು, ಅದು ಒಂದು ಪ್ಯಾರಾಗ್ರಾಫ್ ಆದರೆ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಆ ಪದ್ಯದ ಅನುವಾದವನ್ನು ಡೀಟೇಲ್ ಆಗಿ ಬರೆದ್ರೆ ಅಲ್ಲಿ 3 ಮಾರ್ಕ್ ಸಿಗ್ತದೆ. 3 ಮಾರ್ಕ್ ಅಲ್ಲಿ 4 ಮಾರ್ಕ್ ಸಿಗ್ತದೆ. ಆದ ಕಾರಣ ಅದನ್ನು 2 ಪ್ಯಾರಾಗ್ರಾಫ್ ಮಾಡಿ ಬರೆದ್ರೆ ಒಳ್ಳೇದು ಅಂತ ನನಗೆ ಅನಿಸ್ತದೆ. ಹಾಗೆ ಈ ಸಂದರ್ಭ ಸಹಿತ ವಿವರಿಸುವಂಥದ್ದು ಈ ರೀತಿಯ ಪ್ರಶ್ನೆಗಳು ಬರುತ್ತೆ, ಯಾವ ರೀತಿ ಇರುತ್ತೆ ಉತ್ತರ ಕೊಡಬೇಕಾಗುತ್ತೆ? ಸಂದರ್ಭ 5 ಪ್ರಶ್ನೆ ಬರ್ತದೆ ಈಗ. ಅದರ 1ನೇ ಪ್ಯಾರಾಗ್ರಾಫ್ ಅಲ್ಲಿ ಈ ಮೇಲಿನ ಗದ್ಯ ಭಾಗವನ್ನ ಯಾರು ಬರೆದದ್ದು, ಯಾವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ, ಯಾವ ಸಂದರ್ಭದಲ್ಲಿ ಯಾರು ಯಾರಿಗೆ ಹೇಳಿದರು, ಇದನ್ನು 1 ಪ್ಯಾರಾಗ್ರಾಫ್ ಮಾಡಿ ಬರೆದ್ರೆ, 2ನೇ ಪ್ಯಾರಾಗ್ರಾಫ್ ಅಲ್ಲಿ ಅದನ್ನ ಡಿಟೇಲ್ ಆಗಿ ಸ್ವಾರಸ್ಯವನ್ನು ಬರೆದ್ರೆ ಅಲ್ಲಿ ವರ್ತಿ 3 ಮಾರ್ಕ್ ಸಿಗ್ತದೆ. ಇಲ್ಲದಿದ್ರೆ ಎಲ್ಲ ಬರೆದು ಕವಿ ಹೆಸರು ಬರೆದ ಅಥವಾ ಬಾಯಿಗೆ ಬಂದ ಬರೆದ್ರೆ ಅಲ್ಲಿ ಮಾರ್ಕ್ ಕಟ್ ಆಗ್ತದೆ. ಅಂದ್ರೆ ಅದು ಯಾವ ಪಾಠದಿಂದ ಬಂದಿದೆ, ಅದರ ಆಕಾರ ಗ್ರಂಥ ಇವೆಲ್ಲವನ್ನ ಗದ್ಯವೋ ಪದ್ಯವೋ ಕವಿಗಳು ಯಾವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ, ಯಾರು ಯಾವ ಸಂದರ್ಭದಲ್ಲಿ ಹೇಳಿದ್ರು. ಈಗ ಒಂದು ಕರೆ ಇದೆ, ಅದನ್ನ ತಗೊಳ್ಳೋಣ. ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು, ಯಾವ ಶಾಲೆ? ಸರ್, ನಾನು ಪೇರೆಂಟ್ ಮಾತಾಡ್ತಿದ್ದೇನೆ. ಹೇಳಿ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ರಮಣಿ ಅಂತ. ನಮ್ಮ ಹೋದ ಸಲ ಆಗಿದೆ, ಆದ್ರೂ ಈ ವರ್ಷ ಮಕ್ಕಳಿಗೋಸ್ಕರ ನಾನೊಂದು ಕ್ವಶನ್ ಕೇಳ್ತೇನೆ. ಸರ್, ಇದು 8-10 ವಾಕ್ಯಗಳಲ್ಲಿ ಈಗ ಬರೆಯುವುದಂದ್ರೆ ಈಗ 10 ವಾಕ್ಯ ಕಂಪ್ಲೀಟ್ ಆಗಿರ್ಬೇಕಾ? ಅಲ್ಲ, ಅದ್ರಲ್ಲಿ ಈಗ ನನ್ನ ಮಗಳು ಹೇಳಿದ್ರು 10, 11, 12 ವಾಕ್ಯ ಮಾಡ್ಬೇಕಾಗ್ತದಮ್ಮ, ಇಲ್ಲಾದ್ರೆ ಸ್ವಲ್ಪ ಮಾರ್ಕ್ ಲೆಸ್ ಮಾಡ್ಬೋದು ಅಂತ ಹೇಳ್ತಾಳೆ. ಮತ್ತೆ ಅವಳಿಗೂ ಕೂಡ 1, 2, 3 ಮಾರ್ಕ್ ಹೋಗಿದೆ. ಹೋದ ವರ್ಷ ಆಯ್ತು ಅವಳದ್ದು 125, 120 ಬಂದಿದೆ, ಅವಳಿಗೆ 23 ಬಂದಿದೆ. 2 ಮಾರ್ಕ್ ಎಲ್ಲ ಹೋಗಿದೆ. ಅದು ಛಂದಸ್ಸಿಗೆ ಮತ್ತು ಪ್ರಬಂಧಕ್ಕೆ ಅಂತ ಕಾಣ್ತದೆ. ಓಕೆ. ಈಗ ನೀವು ಕೇಳಿದ ಪ್ರಶ್ನೆ ಅದು ಫಸ್ಟ್ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟದ್ದು. ಯಾಕಂದರೆ ಫಸ್ಟ್ ಲ್ಯಾಂಗ್ವೇಜಲ್ಲಿ 125 ಮಾರ್ಕ್ ಇರೋದು. ಕನ್ನಡದಲ್ಲಿ ನಾನು ಹೇಳುವ ಲ್ಯಾಂಗ್ವೇಜ್ ಅದು 80 ಮಾರ್ಕು. ನಂತರ ನಾನು ಪ್ರಾರಂಭದಲ್ಲಿ ಹೇಳಿದೆ ಗೀಟಿ ಲೆಕ್ಕ ಮಾಡಿಕೊಂಡು ಯಾರು ಕೂತ್ಕೊಳ್ಳೋದಿಲ್ಲ ಅಂತೇಳಿ. ಬರೆಯುವಾಗ ನೀವು 1ನೇ ಪ್ಯಾರಾಗ್ರಾಫಲ್ಲಿ ಆ ವಿಷಯ ಏನು, ಉದಾಹರಣೆ ವಾತಾವರಣ ಎಂದರೇನು, ಪರಿಸರ ಮಾಲಿನ್ಯ ಬರಬೇಕಾದ್ರೆ ವಾತಾವರಣ ಎಂದರೇನು. 2ನೇ ಪ್ಯಾರಾಗ್ರಾಫಲ್ಲಿ ಸಮಸ್ಯೆ, ಜಲಮಾಲಿನ್ಯ, ವಾಯುಮಾಲಿನ್ಯ, ಶಬ್ದ ಮಾಲಿನ್ಯ ಬರೆದು ಅದರ ಸಮಸ್ಯೆಯನ್ನು. 3ನೇ ಪ್ಯಾರಾಗ್ರಾಫಲ್ಲಿ ಪರಿಹಾರ, ಗಿಡ ಮರ ಬೆಳೆಸಬೇಕು, ನೀರನ್ನು ಶುದ್ಧೀಕರಿಸಿ ಬಿಡಬೇಕು. ಈ ರೀತಿ ಕರೆಕ್ಟಾಗಿದ್ದರೆ ಖಂಡಿತ ಮಾರ್ಕ್ ಕೊಡ್ತಾರೆ. ಮತ್ತು ನೀವು ಅಲ್ಲಿ ಪುಟ ಲೆಕ್ಕ ಮಾಡಿಕೊಂಡು ಕೂತ್ಕೊಳ್ಳಿಕ್ಕೆ ನಮಗೆ ತಾಳ್ಮೆ ಇರುವುದಿಲ್ಲ. ಹೆಚ್ಚಂದರೆ ಒಂದು ಪುಟ ಬರೆದ್ರೆ ಸಾಕು, ಹೆಚ್ಚು ಬರೀದು ಬೇಡ. ಬಟ್ ಚಂದ ಮಾಡಿ ಪ್ಯಾರಾಗ್ರಾಫ್ ವೈಸ್ ಬರೀಬೇಕು. ಉದ್ದಕ್ಕೆ ಬರ್ಕೊಂಡು ಹೋದ್ರೆ ಏನು ಪ್ರಯೋಜನ ಇಲ್ಲ. ಮತ್ತೆ ಇನ್ನೊಂದು ಸರ್, ಈಗ ಒಂದು ವಾಕ್ಯವನ್ನು ಫುಲ್ ಸ್ಟಾಪ್ ಕೊಡದೆ ಡೈರೆಕ್ಟ್ ಆಗಿ ಮಕ್ಕಳು ಬರೀತಾನೆ ಕೂತ್ಕೊಳ್ತಾರೆ, ಇದಕ್ಕೇನು ಹೇಳ್ತೀರಾ? ಅಲ್ಲಿ ಮಾರ್ಕ್ ಹೋಗ್ತದಾ? ಅಲ್ಲಿ ಅಷ್ಟು ಫುಲ್ ಸ್ಟಾಪನ್ನೆಲ್ಲ ನೋಡಿಕೊಂಡು ಕೂತ್ಕೊಳ್ಳೋಷ್ಟು ತಾಳ್ಮೆ ಇರುವುದಿಲ್ಲ. ಯಾಕಂದರೆ ಬೆಳಿಗ್ಗೆ 20 ಪೇಪರ್ ಕೊಡ್ತಾರೆ, ಮಧ್ಯ ಮೇಲೆ 10 ಪೇಪರ್ ಕೊಡ್ತಾರೆ. ಅದನ್ನೆಲ್ಲ ವಿಷಯ ಕರೆಕ್ಟ್ ಉಂಟು ನೋಡ್ತಾರೆ, ಹ್ಯಾಂಡ್ ರೈಟಿಂಗ್ ನೋಡ್ತಾರೆ. ಕರೆಕ್ಟಾದ ವಿಷಯ ಇದ್ದರೆ ಸಾಮಾನ್ಯವಾಗಿ ಪ್ರಾರಂಭದ 1 ಸೆಂಟೆನ್ಸ್ ಆನ್ಸರ್, ಗ್ರಾಮರ್ ಸರಿಯಾಗಿ ಬಂತು ಅಂದರೆ ನಾವು ಮತ್ತೆ ಮುಂದೆ ಸರಿ ಇದ್ದಾನಂತಲೇ ಅರ್ಥ. ಅಲ್ಲಿ ಪ್ರಾರಂಭದಲ್ಲಿ ನಾವು ಎಡವಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ನಮಗೆ ಅಲ್ಲಿ ಮೇಲ್ನೋಟಕ್ಕೆ ಆಗ ಅನಿಸಿಕೆ ಬರ್ತದೆ. ಅಷ್ಟು ಡೀಟೇಲ್ ಆಗಿ ನೋಡ್ಲಿಕ್ಕೆ ತಾಳ್ಮೆ ಯಾರಿಗೂ ಇರುವುದಿಲ್ಲ. ಮತ್ತೆ ಸರ್, ಈಗ ಪಾಠಕ್ಕೆ ಬಿಟ್ಟ ಪಾಠಗಳನ್ನು ಕೊಡ್ತಾರೆ, ಇರ್ಬೋದು ಅದರದ್ದು. ಈಗ ಪಾಠಕ್ಕೆ ಈಗ ಈ ವರ್ಷ ಸುಮಾರು ಪಾಠಗಳನ್ನು ಬಿಟ್ಟಿದಾರಲ್ಲ, ಅದರ ಬಗ್ಗೆ ಏನಾದ್ರು ಬರ್ಬೋದಾ? ಬಿಟ್ಟ ಪಾಠದಲ್ಲಿ ಪ್ರಶ್ನೆ ಖಂಡಿತ ಬರುವುದಿಲ್ಲ. ಒಂದು ವೇಳೆ ಬಂದರೆ ಸಹ ಅದು ಲಾಸ್ಟಿಗೆ ವ್ಯಾಲ್ಯೂಷನ್ ಮಾಡೋಕೆ ಹೇಳ್ತಾರೆ. ಅದರ ಲೆಕ್ಕದಲ್ಲಿ 2 ಮಾರ್ಕ್ ಎಕ್ಸ್ಟ್ರಾ ಕೊಡಿ ಅಂತ ಹೇಳ್ತಾರೆ. ಅದರ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಳೋದು ಬೇಡ. ಯಾಕಂದರೆ ಬಿಟ್ಟ ಪಾಠ ಅದು ಬಿಟ್ಟ ಲೆಕ್ಕ ಈ ವರ್ಷದ ಮಟ್ಟಿಗೆ. ಬಟ್ ನೆಕ್ಸ್ಟ್ ಇಯರ್ ಇದೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಈಗ ನಾವು ಸಂದರ್ಭ ಸಹಿತ ವಿವರಿಸೋದ್ರ ಬಗ್ಗೆ ಮಾತಾಡ್ತಿದ್ವಿ. ಅದರಲ್ಲಿ ಕಡೆಯದಾಗಿ ಸ್ವಾರಸ್ಯ ಅಂತ ಹೇಳಿದ್ರಿ. ಸ್ವಾರಸ್ಯವನ್ನು ಯಾವ ರೀತಿ ಬರಿಬೇಕಾಗತ್ತೆ? ಯಾವ ಸಂದರ್ಭದಲ್ಲಿ ಹೇಳಿದ, ಅದನ್ನು ಯಾಕೆ ಆ ಮಾತನ್ನು ಹೇಳಿದ, ಅದು ಸ್ವಾರಸ್ಯ. ಈಗ ಇಂಗ್ಲಿಷ್ ಬಗ್ಗೆ ಹೇಳೋದಾದ್ರೆ, ಇಂಗ್ಲಿಷ್ನಲ್ಲಿ ಈಗ 2 ಅಂಕದ ಅಥವಾ 4 ಅಂಕದ ಅಂಕಗಳ ಪ್ರಶ್ನೆಗಳು ಮುಖ್ಯವಾಗಿ ಯಾವುದೆಲ್ಲ ಬರಬಹುದು ಮೇಡಮ್? 2 marks. 2 marks questions can be
from the prose and from poetry, also from supplementary reading. They have 2 lessons. So from one lesson, they can expect 2 questions because 7 marks are allotted for supplementary reading. Earlier, we had 3 lessons, but now it's only 2. So the marks are divided this way. From one lesson, 3 marks, that is 1 question, and from another lesson 2 marks, 2 questions. But from which lesson which question will come is impossible to say. So that is why it is important for them to go through the lessons and go through the exercises. It is important to read the lessons as has been told already, to read the lessons as much as possible. Even from poetry, they can expect about 2 or 3 questions from poetry as 2 marks questions. Whereas when it comes to 3 marks, we have 2 types of questions. We have direct question answers as well as reference to the context. So there are 5 reference to the context, and they can be taken from poetry as well as from prose. We don't take reference to the context from supplementary reading, but only from lessons and from poetry. ಈಗ ಯಾವುದೇ ಭಾಷಾ ವಿಷಯದಲ್ಲಿ ಪಾಸ್ ಆಗುವಂಥದ್ದು ಸುಲಭ ಇರ್ತದೆ, ಆದರೆ ಅದರಲ್ಲಿ ಔಟ್ ಆಫ್ ಔಟ್ ತಗೊಳ್ಳುವಂಥದ್ದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ತಾರೆ. ಈ ಬಾರಿ ಇಂಗ್ಲೀಷ್ನಲ್ಲಿ ಯಾರಾದರೂ ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ತಗೋಬೇಕು ನಾನು ಅಂತ ಇದ್ದರೆ ತಗೋಬಹುದಾ? ಯಾವ ರೀತಿಯಾಗಿ ಅವರು ಪ್ರಿಪೇರ್ ಆಗಬೇಕಾಗುತ್ತೆ? You mean to say full marks? Full marks. It is possible because now even in first language English, they got full 125 out of 120. That is 100 out of 100 because 25 marks is internals. 100 out of 100, we have students in our schools who have scored full marks. So when the students lose their marks when it comes to grammar. Question answers, they have good memory, they memorize and they can write exactly. Even essay writing they manage, and letter writing also, if the letter is presented correctly in the proper format and the neatness, eligibility, presentation of the paper is very good, students can expect. It's only in grammar sometimes they lose 1 mark or just about half mark or something, but if they practice grammar, it is possible to score full marks in grammar also, because grammar is actually a scoring part. ಕನ್ನಡದಲ್ಲಿ ಯಾವ ರೀತಿ ತಯಾರಾಗ್ಬೋದು? ಕನ್ನಡದಲ್ಲೂ ವ್ಯಾಕರಣಾಂಶ ಹೆಚ್ಚಿರೋರು ಮಾರ್ಕ್ ಕಳೆದುಕೊಳ್ಳೋದು ವ್ಯಾಕರಣಾಂಶದಲ್ಲಿ. ಈಗ ಮೊದಲು ಅದಕ್ಕೆ 12 ಇದ್ದದ್ದು 4 ಮಾರ್ಕ್ ಮಾಡಿದ್ದಾರೆ. 71 ಮಾರ್ಕ್ ಹೋದ್ರು ಸಹ 79 ಆಯಿತು. ಆದ ಕಾರಣ ವ್ಯಾಕರಣಾಂಶವನ್ನು ಸರಿಯಾಗಿ ಮನದಟ್ಟು ಮಾಡಿ, ಇದು ಒಂದು ರೀತಿ ಮ್ಯಾಥ್ಸಿನಾಗೆ ಗಣಿತ 2+1 3 ಆಗಬೇಕಲ್ಲದೆ ಬೇರೆ ಆಗೋದಿಲ್ಲ. ಮಳೆ ಪ್ಲಸ್ ಕಾಲ ಮಳೆಗಾಲ ಆದಿ ಸಂಧಿ ಆಗಬೇಕಾರತ್ತೆ, ದೇವಕೋಟಿ ಸಾಲೆ ದೇವಾಲಯ ಸವರ್ಣ ದೀರ್ಘ ಸಂಧಿ ಆಗಬೇಕಾರತ್ತೆ, ಅದನ್ನು ಬೇರೆ ಬರೆದು ಬಿಡಿ ಅಂದಾಜಿಕೊಂಡು ಬಿಡ್ಲಿಕ್ಕೆ ಆಗೋದಿಲ್ಲ. ಅದು ಕರೆಕ್ಟ್ ಬಂದರೆ ಮಾತ್ರ ಅವನಿಗೆ ಫುಲ್ 4 ಮಾರ್ಕ್ಸ್ ಸಿಗ್ತದೆ. 4 ಮಾರ್ಕ್ಸ್ ಸಿಗ್ತದೆ ಖಂಡಿತ 80 ಮಾರ್ಕ್ಸ್ ಸಿಗ್ತದೆ. ಆದರೆ ಹೆಚ್ಚಿನವರು ಕೆಲವರು ಏನು ಮಾಡ್ತಾರೆ ಅಂದರೆ ಅಲ್ಲಿ ಲೆಟರ್ ರೈಟಿಂಗ್ ಎಲ್ಲ ನಾನು ಆಗ ಹೇಳಿದಾಗೆ ಬೇಕಾದ ಅಂಶವನ್ನು ಬಿಟ್ಟು ಮಾರ್ಕನ್ನು ಕಳೆದುಕೊಳ್ತಾರೆ. ಎಲ್ಲ 80 ಸಿಕ್ಕಿತು ಅಂತ ಹೇಳಿದುಕೊಳ್ಳಿ ಅಲ್ಲಿ ಆಶೀರ್ವಾದ ಬರೆದಿದ್ದಾನೆ, ನಮಸ್ಕಾರ ಬರೆದಿದ್ದಾನೆ, ಇದನ್ನೆಲ್ಲ ಡಿಟೇಲ್ ಆಗಿ ನೋಡಿ ಅಲ್ಲಿ ಎಲ್ಲಿ ಅವಶ್ಯಕತೆ ಉಂಟು ಅಲ್ಲಿ 1 ಮಾರ್ಕ್ ಕಟ್ ಮಾಡಿ 79 ಮಾಡ್ತಾರೆ. ಆದ ಕಾರಣ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಹೋದರೆ ಮಾತ್ರ 80 ಮಾರ್ಕ್ ಬರ್ತಿ ಸಿಗ್ತದೆ. ಹಾಗೆ ಗಾದೆಗಳೇನಾದರೂ ಇದೆಯಾ ಈ ಬಾರಿ? ಗಾದೆಗಳು ಹೆಚ್ಚಾಗಿ ಕೈ ಕೆಸರಾದರೆ ಬಾಯಿ ಮೊಸರು, ಚಾಪೆ ಇದ್ದಷ್ಟೇ ಕಾಲು ಚಾಚು ಹೆಚ್ಚಾಗಿ ಬರುವಂಥ ಗಾದೆ ವಿಸ್ತಾರ. ಇದರಲ್ಲಿ ಒಳ ಅರ್ಥ ಹೊರ ಅರ್ಥ ಉದಾಹರಣೆ ಅಂತ ಕೊಡಬೇಕು. ಒಳ ಅರ್ಥ ಅಂದ್ರೇನು, ಹೊರ ಅರ್ಥ ಅಂದ್ರೇನು, ಉದಾಹರಣೆ. ಒಳ ಅರ್ಥ ಉದಾಹರಣೆ ಕೈ ಕೆಸರಾದರೆ ಬಾಯಿ ಮೊಸರು, ಹೊರ ಅರ್ಥ ಮೈಗೆ ಮಣ್ಣು ಮಾಡಿಕೊಳ್ಳೋದು ಅಂತೇಳಿ. ಒಳ ಅರ್ಥ ಕಷ್ಟಪಟ್ಟು ದುಡಿಬೇಕು, ದುಡಿದು ತಿನ್ನಬೇಕು ಅಂತೇಳಿ. ಉದಾಹರಣೆ ರೈತ ಕಷ್ಟಪಟ್ಟು ಬೆಳಗಿಂದ ಸಂಜೆವರೆಗೆ ದುಡಿದ ಕಾರಣ ನಮ್ಮೆಲ್ಲರ ಹೊಟ್ಟೆ ತುಂಬಿಸ್ತಾನೆ ಅಂತ ಬರೆದ್ರೆ ಮಾತ್ರ ಅಲ್ಲಿ 3 ಮಾರ್ಕ್ ಬರ್ತಿ ಸಿಗ್ತದೆ. ಉದ್ದಕ್ಕೆ ಬರೆದು ಹೋದರೆ ಅದಕ್ಕೆ ಮಾರ್ಕ್ ಬರ್ತಿ 3 ಮಾರ್ಕ್ ಸಿಗಲಿಕ್ಕಿಲ್ಲ, 1 ಮಾರ್ಕ್ ಅಥವಾ 2 ಮಾರ್ಕ್ ಕೊಟ್ಟು ಬಿಡ್ತಾರೆ. ಆದ ಕಾರಣ ಒಳಾರ್ಥ ಹೊರಾರ್ಥ ಉದಾಹರಣೆಯನ್ನು ಸರಿಯಾಗಿ ಆಲೋಚಿಸಿ ಬರೆದ್ರೆ ಅಲ್ಲಿ ಬರ್ತಿ ಮಾರ್ಕ್ ಸಿಗೋದ್ರಲ್ಲಿ ಸಂಶಯ ಇಲ್ಲ. ಈಗ ಇಂಗ್ಲೀಷ್ನಲ್ಲಿ ಸಾಮಾನ್ಯವಾಗಿ ಹೆಚ್ಚಾಗಿ ಮಕ್ಕಳು ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳನ್ನು ಮಾಡೋದನ್ನು ನಾವು ನೋಡ್ತೇವೆ. ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳನ್ನು ಮಾಡದೇ ಇರೋ ಹಾಗೆ ಪರೀಕ್ಷೆಯಲ್ಲಿ ಯಾವ ರೀತಿ ಗೊಂದಲ ಆಗದೇ ಇರೋ ಹಾಗೆ, ಅವ್ರಿಗೆ ಯಾವುದೇ ಕನ್ಫ್ಯೂಷನ್ ಆಗದೇ ಇರೋ ಹಾಗೆ ಮಾಡಬೇಕು ಅಂದರೆ ಅವ್ರು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ? As they are reading the textbooks, when they come across certain words which they find difficult, they need to practice. Because nowadays what we observe in our students is that they do not give much importance to spellings because they are so used to their messages on the telephone, and we find a lot of telephonic spellings in our English. Okay, and it's very, very difficult for us we cannot allot them full marks. And therefore primarily they must pay attention to the fact that they are writing English and they are not sending a telephonic message.
And secondly, they must practice because of this mobiles and emails and all these things. Everything is shortcut. And they feel that they practice that shortcut not voluntarily, maybe involuntarily. They do practice, even writing and. Don't. All these shortcuts. Actually, we are not supposed to use such shortcuts in English. They are supposed to write properly. And they need to practice some big words. They need to practice them. And break them according to syllable and write, and pay attention to those letters which are omitted in the pronunciation. So they must pay attention to those letters which are omitted and practice the spelling. It wouldn't be difficult at all. ಈಗ ಭಾಷಾ ವಿಷಯಗಳನ್ನು ಕಲಿಬೇಕಾದ್ರೆ ನಾವು ಕೇವಲ ಪಾಠ ಪುಸ್ತಕದಲ್ಲಿದ್ದದ್ದು ಓದಿದರೆ ಸಾಕ, ಅಥವಾ ಅದಕ್ಕಿಂತ ಹೆಚ್ಚಾಗಿ ಏನಾದರೂ ಚಟುವಟಿಕೆಗಳನ್ನು ಮಾಡುವ ಮೂಲಕ ಅವರು ಆ ಭಾಷೆಯಲ್ಲಿ ಆ ಒಂದು ವಿಷಯದಲ್ಲಿ ಪರಿಣಿತಿಯನ್ನು ಪಡಿಬಹುದಾ? ಹೇಗೆ ಏನೆಲ್ಲ ಮಾಡಬಹುದು ಅವರು? ಸಾಮಾನ್ಯವಾಗಿ ಅವರಿಗೆ ಆಸಕ್ತಿ ಇರುವಂತಹ ಕಥೆಗಳನ್ನು ಓದಿದ್ರೆ ಭಾಷಾ ಪ್ರೌಢಿಮೆ ಸ್ವಲ್ಪ ಹೆಚ್ಚಾಗ್ತದೆ ಅಂತ ಹೇಳ್ಬೋದು. ಕೇವಲ ಪುಸ್ತಕದಲ್ಲಿದ್ದನ್ನೆಲ್ಲ ಸ್ವಲ್ಪ ಕಥೆ, ಈಗ ಉದಾಹರಣೆಯಲ್ಲಿ ದೊಡ್ಡ ದೊಡ್ಡ ಅಕ್ಷರದ ವಿಷಯವನ್ನು ಓದಿದ್ರು ಸಹಿತ ನಮ್ಮ ಸುತ್ತಮುತ್ತ ಏನಾಯಿತು ಅಲ್ಲಿ ಸ್ವಲ್ಪ ಭಾಷಾ ಬೆಳವಣಿಗೆ ಸ್ವಲ್ಪ ಅದು ಸಹಾಯ ಆಗ್ತದೆ ಅಂತ ನನ್ನ ಅನಿಸಿಕೆ. ನೀವೇನು ಹೇಳ್ತೀರಾ ಮೇಡಮ್? ಯಾವ ರೀತಿಯಾಗಿ ಅವರು ಇಂಗ್ಲಿಷ್ನಲ್ಲಿ ಮತ್ತಷ್ಟು ಪರಿಣಿತಿಯನ್ನು ಪಡಿಬಹುದು, ಎಕ್ಸ್ಪರ್ಟೀಸ್ ಪಡಿಬಹುದು? If the student is concentrating only on marks, then the textbook is the only guide. They have to go to the textbook as thoroughly as possible. But if a student wants to improve the language, then I would consider the 4 skills of language: reading, listening, speaking, and writing. These are the 4 skills that a student needs to practice in the language that student wants to improve. You read as much as and as extensively as possible, from newspapers to magazines to novels to whatever. You listen to people speaking correct English. You have some good English channels on the TV where you can listen to correct pronunciations, correct diction, and you can listen to people speaking. You can start writing your own experiences. Our students today, it's very sad to observe, are only limited to the textbook, to only classroom work. Unless you give them something extra to write, you find it very difficult to write. So expressing themselves to writing, simple writing, everyday writing. So and listening is very important. Speaking is very important. So the ones you start, students hesitate to speak, even second language English students hesitate to speak English because they are afraid they might make mistakes. But that is the way you learn. So once you start speaking, your language becomes better. And I don't know, this is a little unauthentic, but they say our mind has a language. We think in a particular language. So often we think in our mother tongue, and when we have to speak, we translate it to the language, and that is where we make grammatical errors. So if your thinking language changes to English itself, you start thinking in English, the fluency is better. So I would tell the students to practice these 4 skills of reading, listening, speaking, and writing as much as possible. And they have enough time on their hands now. If they keep their mobile phones aside, they have a lot of time to do all this. ಸರ್, ಈಗ ನಿಮ್ಮ ಪ್ರಕಾರ ಒಂದು ಕನ್ನಡದಲ್ಲಿ ಸಾಮಾನ್ಯವಾಗಿ ಪ್ರಶ್ನಾ ಪತ್ರಿಕೆಯನ್ನು ಬಿಡಿಸಬೇಕಾದ್ರೆ ಯಾವ ರೀತಿಯಾದಂಥ ಮಿಸ್ಟೇಕ್ಗಳನ್ನು ಮಕ್ಕಳು ಮಾಡ್ತಿರ್ತಾರೆ, ಮತ್ತು ಅದನ್ನು ಯಾವ ರೀತಿಯಾಗಿ ಅವರು ಅವಾಯ್ಡ್ ಮಾಡ್ಬೋದು? ಸಾಮಾನ್ಯವಾಗಿ ಪ್ರಶ್ನೆ ಉತ್ತರ ಬರೆಯುವಾಗ ಅಲ್ಲಿ ಇಲ್ಲಿ ಬರೀತಾರೆ. ಸಿಸ್ಟಮ್ಯಾಟಿಕ್ ಆಗಿ ಬರೆಯುವುದಿಲ್ಲ. 1, 2, 3, 4 ಬರೆಯುವುದಿಲ್ಲ. ಒಮ್ಮೆ 8ನೇದು ಬರೆದು, ಒಮ್ಮೆ 7ನೇದು ಬರೆದು, ಅಲ್ಲಿ ವ್ಯಾಲ್ಯೂಯೇಷನ್ ಮಾಡೋನಿಗೆ ಒಟ್ಟು ಗೊಂದಲ ಆಗಿ ಹೋಗ್ತದಲ್ಲ. ಅಷ್ಟು ಪ್ರಶ್ನೆ ಯಾವುದು ಉತ್ತರ ಯಾವುದು ಅಂತಲೇ ಗೊತ್ತಾಗೋದಿಲ್ಲ. ಸಾಮಾನ್ಯ ಕ್ರಮವತ್ತಾಗಿ ಬರೆದು ಕೊನೆಗೆ ಕಷ್ಟದನ್ನು ಇಟ್ಟರೆ ಸಮಸ್ಯೆ ಬರೋದಿಲ್ಲ. ಅವ ಆಚೆ ಈಚೆ ಮಾಡಿ ಬರೆದ ಕೂಡಲೇ ಓದುವವನಿಗೆ ಸ್ವಲ್ಪ ಅಲ್ಲಿ ಮಾರ್ಕು ಕೊಡುವವನಿಗೆ ಸ್ವಲ್ಪ ತಲೆ ಬಿಸಿ ಆಗ್ತದೆ. ನಂತರ ಬರೆಯೋದನ್ನು ಸಿಸ್ಟಮ್ಯಾಟಿಕ್ ಆಗಿ ಬರೀಬೇಕು. ನಂತರ ಸಾಮಾನ್ಯ ಉದ್ದಕ್ಕೆ ಬರೆಯದೆ ಪ್ಯಾರಾಗ್ರಾಫ್ ವೈಸ್ ಬರ್ಕೊಂಡು ಹೋದರೆ ಭಾಳ ಒಳ್ಳೆಯದು ಅಂತ ನನಗೆ ಅನ್ನಿಸ್ತದೆ. ಹಾಗೆ ಮೇಡಮ್, ಈಗ ಟೈಮ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಪರೀಕ್ಷೆಯಲ್ಲಿ ತುಂಬ ಇಂಪಾರ್ಟೆಂಟ್. ಸೊ ಜಾಸ್ತಿ ಮಾರ್ಕ್ಸ್ ತಗೋಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಅವರು ಟೈಮ್ ಮ್ಯಾನೇಜ್ ಮಾಡ್ಬೋದು ಪರೀಕ್ಷೆನಲ್ಲಿ?
See, this time I think we will have 15 minutes for them to read the question paper. Question paper ಓದ್ಲಿಕ್ಕೆ ಅವರಿಗೆ 15 minutes ಮೊದಲು ಕೊಡ್ತಾರೆ. That is aside the 3 hours of writing. They have 180 minutes, but they need to budget the time. They need to work out the budgeting of the time to which question more time is required. Definitely 3 marks and 4 marks questions, they will require more time, as well as the passage. You know, if they need to read the passage at least twice before they start writing the answers. So that will also take about 10 to 15 minutes for them. And that is why they need to allot a major chunk of the time for the second part of the question paper. 3 marks questions, 4 marks questions, letter writing, essay, and the passage. That will require about at least 2 hours. So the other part of the time they have is for the 1 mark question, that is multiple choice questions, the analogy questions, 1 mark questions, and the grammar part. Now grammar, if they waste their time, that is why I said practice is important. The more they practice, they will find it easier to answer. So budgeting the time is important for them, as well as keeping at least 10 to 15 minutes at the end before submitting the paper. They need to go through the paper, what they have written, because they can correct their own mistakes if they go through their paper. Sometimes in a hurry while writing, they make spelling errors, they don't use capital letters, or they don't express the points correctly. So if they go through the paper again before submitting, they get a good chance to. So they need to keep aside at least 15 minutes for that. So budgeting the time is important. ಸರ್, ಈಗ ಕನ್ನಡದಲ್ಲಿ ಯಾವ ರೀತಿಯಾಗಿ ಪ್ರಿಪೇರ್ ಮಾಡೋದ್ರಿಂದಾಗಿ ಮುಖ್ಯವಾದ ವಿಷಯಗಳನ್ನು ಕಾನ್ಸಂಟ್ರೇಟ್ ಮಾಡೋದ್ರಿಂದ ಒಳ್ಳೆ ಸ್ಕೋರ್ ಮಾಡ್ಬೋದು ಅಂತ ನಿಮ್ಗೆ ಅನಿಸುತ್ತೆ? ಯಾವುದಕ್ಕೆ ಒತ್ತು ಕೊಡಬೇಕಾಗುತ್ತೆ ಓದಬೇಕಾದ್ರೆ? ಒಂದು ವಾಕ್ಯ ಉತ್ತರಿಸಿಗೂ ಸಹ ಕಾನ್ಸಂಟ್ರೇಟ್ ಮಾಡಬೇಕು, ಸಂದರ್ಭಕ್ಕೂ ಕಾನ್ಸಂಟ್ರೇಟ್ ಮಾಡಬೇಕು, 2-3 ವಾಕ್ಯ ಉತ್ತರಿಸುವುದಕ್ಕೆ ಸಹ ಕಾನ್ಸಂಟ್ರೇಟ್ ಮಾಡಬೇಕು. ಸಾಮಾನ್ಯವಾಗಿ 4 ಮಾರ್ಕಿದ್ದು ಒಂದೇ ಪ್ರಶ್ನೆ ಬರುವ ಕಾರಣ ಅದರಲ್ಲಿ ಹೆಚ್ಚಾಗಿ ಪದ್ಯದಿಂದಲೇ ಕೊಡುವ ಕಾರಣ ಗುರಿ, ಬೋಧಿ ವೃಕ್ಷದ ಹಾಡು, ವಚನಗಳು ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು. ಸಾಮಾನ್ಯವಾಗಿ ಬಿಟ್ಟ ಮಂಡಲ ಉತ್ತರ ಕುಮಾರ ಏನು ಮಾಡಿದಂತ ಅದೊಂದು ಪ್ರಶ್ನೆ ಹೆಚ್ಚಾಗಿ ಯಾವಾಗಲೂ ಬರ್ತದೆ. ಶಿವ ಕಾದಿ ಗೆಲ್ಲಿದೆವು ಅಂತ ಹೇಳೋ ಒಂದು ಸಂದರ್ಭ ಯಾವಾಗಲೂ ಬರ್ತದೆ. ಅದಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಓದಿದ್ರೆ, ಖಾಲಿ ಓದುದಲ್ಲ ಬರೀಬೇಕು. ಯಾಕಂದ್ರೆ ಹೆಚ್ಚಿನ ಹೇಳಲಿಕ್ಕೆ ಗೊತ್ತಿರ್ತದೆ, ಬರೀಲಿಕ್ಕೆ ಗೊತ್ತಿಲ್ಲ. ಇಂಗ್ಲೀಷ್ ಮಾಧ್ಯಮದ ಒಂದು ದೊಡ್ಡ ಸಮಸ್ಯೆ ಅದು. ಹೇಳಲಿಕ್ಕೆಲ್ಲ ಗೊತ್ತುಂಟು, ಬರೀಲಿಕ್ಕೆ ಗೊತ್ತಿಲ್ಲ. ಆದ ಕಾರಣ ಒಂದು ಸತಿ ಓದೋದಕ್ಕಿಂತ 2 ಸತಿ ಬರೆದು ನೋಡಿದರೆ 5 ಸತಿ ಓದಿದಷ್ಟು ಇಫೆಕ್ಟ್ ಆಗ್ತದಂತೆ. ಅದಕ್ಕೋಸ್ಕರ 5 ಸತಿ ಬರೆದು ನೋಡಿದ್ರು ನಷ್ಟ ಇಲ್ಲ. ಮನೆಯಲ್ಲಿ ಸುಮ್ಮನೆ ಈಗ ಇನ್ನೊಂದು 15, 30, 40 ದಿನ ಉಂಟು, ಬರೆದು ಕಲ್ತಷ್ಟು ಅವನಿಗೆ ಜಾಸ್ತಿ ಅನುಭವ ಸಿಗ್ತದೆ. ಅವ ಬರೆದದ್ದನ್ನು ಅವನೇ ಕಂಪೇರ್ ಮಾಡುವಾಗ ಯಾವುದು ತಪ್ಪು ಯಾವುದು ಸರಿ ಅವನಿಗೆ ಗೊತ್ತಾಗ್ತದೆ. ಆಗ ಆ ತಪ್ಪು ಪುನಃ ಖಂಡಿತ ರಿಪೀಟ್ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ಈಗ ಸ್ವಲ್ಪ ದಿನ ಅಷ್ಟೇ ಇದೆ ಎಕ್ಸಾಮಿಗೆ. ಸೊ ಈ ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್ ಅಂತ ಮಾಡಬೇಕಾದ್ರೆ ಇಂಗ್ಲೀಷ್ನಲ್ಲಿ ಏನೆಲ್ಲ ಮಾಡ್ಬೋದು ವಿದ್ಯಾರ್ಥಿಗಳು ಇನ್ನು ಲಾಸ್ಟ್ ಮೂಮೆಂಟಿಗೆ? Let the students, those who are weak in first language English, concentrate on a few lessons and do a thorough study, included of the text as well as the notes, poems as well as the prose. Let them do a thorough study in those lessons. There is no difficulty in managing to pass at all. Absolutely. Okay. Because they have enough time, sir. So even if they take 1 lesson per day, starting today, they can take just 1 lesson per day, be thorough with that, and then move on. Every day 1 lesson or 1 poem, they definitely can score very good marks. ಈಗ ಸರ್, ಕಡೆಯದಾಗಿ ನಮ್ಮ ಕೇಳುಗರಿಗೆ, ವಿದ್ಯಾರ್ಥಿಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಕನ್ನಡದ ಬಗ್ಗೆ? ಆ ಒಂದು ಟಾಪಿಕನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆ? ಪ್ರತಿಯೊಂದು ಪ್ರಶ್ನೆಯನ್ನು ಸರಿಯಾಗಿ ಓದಿ ಮನದಟ್ಟು ಮಾಡಿಕೊಂಡು ಉತ್ತರಿಸಬೇಕು. ಯಾಕಂದರೆ ಊಟ ಆಯ್ತಾ ಹೇಳಿದರೆ ಮುಂಡ ಸುಮಾರು ಮಾಡಿ ಹೇಳಿದರೆ ಅದು ಪ್ರಯೋಜನ ಇಲ್ಲ. ಪ್ರಶ್ನೆಯನ್ನು ಸರಿಯಾಗಿ ಓದಿ ಇವರು ಹೇಳಿದಾಗ 1/4 ಗಂಟೆ ಕೊಡುವುದು. ಅದಕ್ಕೋಸ್ಕರ ಕೆಲವರು ಅವಸರದಲ್ಲಿ 1-1.5 ಗಂಟೆ ಪುಸ್ತಕ ಎಲ್ಲ ಬರೆದು ಕಣ್ಣು ಮುಚ್ಚಿ ಕೂತ್ಕೊಳ್ತಾರೆ. ಅದು ಸರಿಯಲ್ಲ. ಪ್ರಶ್ನೆಯನ್ನು ಸರಿಯಾಗಿ ಓದಿ. ಮತ್ತೊಂದು ಕೆಲವರು ಪ್ರಶ್ನೆ ಬರೀತಾರೆ, ಪ್ರಶ್ನೆಯನ್ನು ಬರೆಯುವ ಅವಶ್ಯಕತೆ ಇಲ್ಲ, ಕೇವಲ ಉತ್ತರ ಮಾತ್ರ ಬರೀಬೇಕು. ಉತ್ತರ ಮಾತ್ರ ಬರೆದು ಅದನ್ನು ಸಾಮಾನ್ಯವಾಗಿ ಹ್ಯಾಂಡ್ ರೈಟಿಂಗ್ ಒಳ್ಳೆದಿದ್ದರೆ ಮತ್ತೂ ಒಳ್ಳೆಯದು, ಓದುವನಿಗೆ ಸ್ವಲ್ಪ ಒಳ್ಳೆ ಇಂಪ್ರೆಷನ್ ಬರ್ತದೆ. ಕೆಲವರು ಅಕ್ಷರ ಬರೀತಾರೆ, ಅದು ಓದಲಿಕ್ಕೆ ಸಾಧ್ಯ ಇಲ್ಲ. ನಾವು ಮತ್ತೆ ಎಲ್ಲಿ ಪಾಯಿಂಟ್ ಉಂಟಂತ ಹುಡುಕಿಕೊಂಡು ಹೋಗುವಂಥ ಪರಿಸ್ಥಿತಿ ಬರ್ತದೆ. ಕೊನೆಗೆ ಅವರು ಹೇಳ್ತಾರೆ 1 ಪಾಯಿಂಟ್ ಸರಿ ಇದ್ದರೂ ಮಾರ್ಕ್ ಕೊಡಿ ಅಂತ. ಆಗ ನಾವು ಉತ್ತರ ಎಲ್ಲಿ ಉಂಟಂತ ಸರಿಯಾಗಿ ಹುಡುಕುವಂಥ ಪರಿಸ್ಥಿತಿ ಬರ್ತದೆ. ಆ ಹುಡುಕುವ ಪರಿಸ್ಥಿತಿ ಬರಬಾರ್ದು. ಸಾಮಾನ್ಯವಾಗಿ ಚಂದವಾಗಿ ಬರೀಲಿ, ಸಾಮಾನ್ಯವಾಗಿ ಪ್ಯಾರಾಗ್ರಾಫ್ ಆಗಿ ಬರೀಲಿ. ನೋಡುವವನಿಗೆ ಒಂದು ಒಳ್ಳೆ ಇಂಪ್ರೆಷನ್ ಬರುವಾಗ ಬರೆದ್ರೆ ನನಗೆ ಖಂಡಿತ ಒಳ್ಳೆ ಮಾರ್ಕ್ ಸಿಗ್ತದೆ ಅಂತ ನನಗೆ ಅನ್ನಿಸ್ತದೆ. ಅಲ್ಲದೊಂದು ಈಗ SLC ಸೈಟಲ್ಲಿ 2-3 ಕ್ವಶನ್ ಪೇಪರ್ ಉಂಟು. ಆ ಎಲ್ಲ ಕ್ವಶನ್ ಪೇಪರ್ ವರ್ಕೌಟ್ ಮಾಡಿದ್ರೆ ಪಾಸ್ ಮಾರ್ಕಿಗೆ ಒಂದು 40 ಮಾರ್ಕಿಗೆ ಏನು ಸಮಸ್ಯೆ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಮೇಡಮ್, ನೀವೇನು ಹೇಳ್ತೀರಾ?
This main problem where the students lose marks is they do not answer the question to the point. This is our observation in the many years of corrections that we have been doing at the SSLC level. They must understand the question properly and answer the question, not write everything that they know. Especially when it comes to poetry, they know the summary. They just put down the summary and they expect us to, figure out where the answer is. No, that's not correct at all. They should provide the correct answer to the question given. It's most of the time it's in the poetry that we have a problem, and sometimes even in the prose. So they need to understand the question properly. And for that, they need to understand the summary of the poem. Line to line, they need to understand the summary of the poem. Because when it comes to reference to context, they need to understand that line and they need to elaborate on that line what the poet is trying to communicate through the poem, through that particular line. So that's what they need to understand. And that would be very easy to do that. But they should stick to the point. Madam, ನೀವು ಏನಾದರೂ ಹೇಳೋದಿದ್ರೆ? It is very easy to pass. But I wouldn't suggest that students look out only to get pass marks. They should like to get as much as possible. 100, if not 100, at least in 90s. And that is not difficult to score if they go through the lessons carefully. And as Madam already said, the reference to the context, writing the title of the lesson correctly and writing the name of the author. If just for doing that, they get 1 mark. And who said the sentence and to whom and the context. So this is how the marks are divided. So 15 marks it is where they have reference to the context. So 15 marks is very easy to score if they know from which lesson and what. So that is where they have to concentrate a little. That's why I say at least if they take 1 lesson per day or 1 poem per day from today, they have enough time to go through and get very good marks. But they should take it seriously. ಧನ್ಯವಾದಗಳು ಎಲ್ಲ ಭಾಗವಹಿಸಿದ ಎಲ್ಲ ಶಿಕ್ಷಕರಿಗೂ ಕೂಡ. ಇಷ್ಟೊತ್ತು ಈ ಒಂದು ಬಾನುಲಿ ಶಾಲೆ ಕಾರ್ಯಕ್ರಮದಲ್ಲಿ ಪ್ರಥಮ ಭಾಷೆ ಇಂಗ್ಲಿಷ್ ಹಾಗೆಯೇ ದ್ವಿತೀಯ ಭಾಷೆ ಕನ್ನಡ ಈ ಕುರಿತು ಮಾಹಿತಿಯನ್ನು ಕೇಳಿದ್ರಲ್ಲ ಸ್ನೇಹಿತರೆ. ಭಾಗವಹಿಸಿದವರು ಸೈಂಟ್ ಮೇರಿಸ್ ಪ್ರೌಢಶಾಲೆಯ ಅನಿತಾ ಗೋಮ್ಸ್, ಹಾಗೆಯೇ ಸಂತ ಅಲೋಷಿಯಸ್ ಪ್ರೌಢಶಾಲೆಯ ಶೆರಿಲ್ ಎಸ್ ರೋಡ್ರಿಗಸ್, ಹಾಗೆಯೇ ಬೆಸೆಂಟ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಬಿ ರತ್ನಾಕರ್ ರಾವ್ ಇವರು. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಕಲಿಯೋಣ ಬನ್ನಿ ಗೆಳೆಯರೇ, ತಿಳಿಯೋಣ ಬನ್ನಿ ಗೆಳೆಯರೇ, ಕಲಿಯೋಣ ಬನ್ನಿ ಗೆಳೆಯರೇ, ತಿಳಿಯೋಣ ಬನ್ನಿ ಗೆಳೆಯರೇ.